3 ಬಾರಿ ಓ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै ಶ್ರೀ ಗುರವೇ ನಮಃ. ಒಂದು ಭಜನ್ನು ಹೊಸ ಭಕ್ತಿ ಸುಧಾಲಿ 40ನೇ ಗುರು ಭಜನೆ. ಶೀತಲ ಚರಣಂ ಕೋಮಲ ಚರಣಂ कोमलचरणं शीतलचरणं कोमलचरणं शीतलचरणं कोमलचरणं मञ्जुलचरणं मम गुरुचरणं मञ्जुलचरणं मम गुरुचरणं मञ्जुलचरणं मम गुरुचरणं मञ्जुलचरणं मम गुरुचरणं मृदुलचरणं अनुग्रहचरणं मृदुलचरणं अनुग्रहचरणं सद्गुरुचरणं सदा भजामि सद्गुरुचरणं सदा भजामि शीतलचरणं कोमलचरणं शीतलचरणं कोमलचरणं मञ्जुलचरणं मम गुरुचरणं मञ्जुलचरणं मम गुरुचरणं प्रेमस्वरूपा सच्चिदानन्द प्रेमस्वरूपा सच्चिदानन्द ज्ञानप्रदाता चिन्मयानन्द ज्ञानप्रदाता चिन्मयानन्द शीतलचरणं कोमलचरणं शीतलचरणं कोमलचरणं मञ्जुलचरणं मम गुरुचरणं मञ्जुलचरणं मम गुरुचरणं मम गुरुचरणं. मम गुरुचरणं ಧ್ಯಾನ ಶ್ಲೋಕಗಳು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ नारायणेन स्वयं ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ मध्ये महाभारतम् ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ अम्ब त्वामनुसन्दधामि भगवद्गीते भवद्वेषिणीम् सर्वोपनिषदो गावो दोग्धा बालनन्दनः पार्थो वत्ससुधीर्भोक्तः दुग्धं पीतामृतं महत् वसुदेवसुतं देवं कंसचाणूरमर्दनं देवकी परमानन्दं
कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः सुन्वन्ति दिव्यैस्तवैः वेदैः सागपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः ದೇವಾಯ ತಸ್ಮೈ ನಮಃ. ನಿನ್ನೆ 5ನೇ ಅಧ್ಯಾಯದ ಶ್ಲೋಕಗಳನ್ನು ನೋಡ್ತಾ ಇದ್ವಿ, ಅಲ್ಲ 2ನೇ ಅಧ್ಯಾಯದ ಶ್ಲೋಕಗಳು ನೋಡ್ತಾ ಇದ್ವಿ. ಅದರಲ್ಲಿ ಕೆಲವುದು ಇವತ್ತು ಮುಗಿಸಿ 5ನೇ ಅಧ್ಯಾಯಕ್ಕೆ ಹೋಗೋಣ. 38ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗದ ವಿಚಾರ ಬರುತ್ತೆ. ಅದರಲ್ಲಿ ನಾವು ನಿನ್ನೆ 48ನೇ ಶ್ಲೋಕ ನೋಡಿದ್ವಿ. ಇವತ್ತು 49, 50, 51, 52 ಮುಖ್ಯವಾದ ವಿಚಾರ ನೋಡೋಣ. ಆಮೇಲೆ 5ನೇ ಅಧ್ಯಾಯಕ್ಕೆ ಹೋಗೋಣ. ಶ್ರೀ ಭಗವಾನ್ 49 ಶ್ರೀ ಭಗವಾನುವಾಚ भगवानुवाच दूरेण ह्यवरं कर्म दूरेण ह्यवरं कर्म बुद्धियोगात् धनञ्जय बुद्धियोगात् धनञ्जय बुद्धौ शरणमन्विच्छ बुद्धौ शरणमन्विच्छ कृपणाः फलहेतवः. कृपणाः फलहेतवः ಒಟ್ಟಿಗೆ दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छ ಕೃಪಣಾ. फलहेतवः. ಸೊ ಇಲ್ಲಿ ಶ್ರೀಕೃಷ್ಣ ಇದರಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ, ಹೋಲಿಕೆ. ಯಾವುದಕ್ಕೆ ಯಾವುದ್ರ ಜೊತೆ ಹೋಲಿಸ್ತಾ ಇದ್ದಾನೆ? ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ, ಅಥವಾ ಕರ್ಮಿ ಮತ್ತು ಕರ್ಮಯೋಗಿ. 2 ಥರ ಜನ ಇದ್ದಾರಲ್ವಾ? ಇನ್ಫ್ಯಾಕ್ಟ್ 4 ಥರ ಇದ್ದಾರೆ ಕರ್ಮದ ವಿಷಯದಲ್ಲಿ. ಮಿಥ್ಯಾಚಾರ ಅಂದರೆ ಕರ್ಮತ್ಯಾಗಿ, 3ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಮನಸ್ಸಲ್ಲಿ ಆಸೆ ಇದ್ದರೂ ಕರ್ಮ ಮಾಡಲ್ಲ. ಮಿಥ್ಯಾಚಾರ, ಸುಳ್ಳು ನಡವಳಿಕೆ, ಅದರಿಂದ ಏನು ಪ್ರಯೋಜನ ಇಲ್ಲ, ಮನಸ್ಸು ಹಾಳಾಗತ್ತೆ. ಇನ್ನು ಕರ್ಮಿ ಸಕಾಮ ಕರ್ಮವನ್ನು ಮಾಡ್ತಾನೆ, ಅಂದರೆ ಫಲಾಸಕ್ತಿಯಿಂದ ಕರ್ಮವನ್ನು ಮಾಡ್ತಾನೆ, ಅವನಿಗೆ ಹೆಸರು ಕರ್ಮಿ. ಆಮೇಲೆ ಕರ್ಮಯೋಗಿ ಈಗ ನಾವು ನೋಡ್ತಾ ಇರೋದು ಫಲಾಸಕ್ತಿ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡೋನು. ಆಮೇಲೆ ಜ್ಞಾನಿ, ಅವನು ಕರ್ಮ ಮಾಡುವಾಗ ನೈಷ್ಕರ್ಮ್ಯ ಅಂತ ನೋಡಿದ್ವಲ್ಲ ಮೊದಲನೇ ದಿವಸ. ನೈಷ್ಕರ್ಮ್ಯ ಅಂತಂದರೆ 2ನೇ ದಿವಸ ನೋಡಿದ್ವಿ. ನೈಷ್ಕರ್ಮ್ಯ ಅಂದರೆ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಕರ್ಮ ಮಾಡ್ತಿದ್ರೂ ಕೂಡ ನಾನೇನೂ ಮಾಡ್ತಿಲ್ಲ ಅನ್ನೋ ಅರಿವು ಯಾರಿಗಿದೆಯೋ ಅವನಿಗೆ ಹೆಸರು ಜ್ಞಾನಿ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ ಅಂತ ನೋಡಿದ್ವಿ ಕಗ್ಗದ ಶ್ಲೋಕ. ಸೊ ಇಲ್ಲಿ 4 ತಗೊಂಡಿಲ್ಲ, 2 ಮಾತ್ರ ತಗೊಂಡಿದ್ದಾನೆ ಶ್ರೀಕೃಷ್ಣ, ಕರ್ಮಿ ಮತ್ತು ಕರ್ಮಯೋಗಿ. ಇದಕ್ಕೆ ಕರ್ಮಯೋಗಕ್ಕೆ ಇಲ್ಲೊಂದು ಬುದ್ಧಿಯೋಗ ಅಂತ ಕರೆದಿದ್ದಾನೆ, ಬುದ್ಧಿಯೋಗ. ಯಾಕೆಂದರೆ ಕರ್ಮಯೋಗದಲ್ಲಿ 2 ಥರ ಬುದ್ಧಿ ಬರುತ್ತೆ, ಒಂದು ಈಶ್ವರಾರ್ಪಣ ಬುದ್ಧಿ ಮತ್ತು ಪ್ರಸಾದ ಬುದ್ಧಿ. ಕರ್ಮ ಮಾಡುವಾಗ ಈಶ್ವರಾರ್ಪಣ ಬುದ್ಧಿ, ಜೀವನದಲ್ಲಿ ಬೇರೆ ಬೇರೆ ಅನುಭವಗಳು, ಎಲ್ಲ ಅನುಭವಕ್ಕೆ ಒಂದೇ ಹೆಸರು ಕರ್ಮಫಲ. ಯಾವುದೇ ಅನುಭವ ಬಂದರೂ ಅದಕ್ಕೇನು ಹೆಸರು? ಕರ್ಮಫಲ. ಅದಕ್ಕೆ ಕರ್ಮಫಲ ಅಂತ ಕರೀಬಾರ್ದು, ಪ್ರಸಾದ ಅಂತ ಕರೀಬಾರ್ದು. ಅವಾಗ ಆಕ್ಸೆಪ್ಟೆನ್ಸ್, ದಿ ಆ್ಯಟಿಟ್ಯೂಡ್ ಆಫ್ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಲ್ಲ, ಅದು ಹೇಳೋಷ್ಟು ಸುಲಭ ಅಲ್ಲ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ರೀತಿ ಕರ್ಮಯೋಗ, ಅದಕ್ಕೆ ಬುದ್ಧಿಯೋಗ, ಪ್ರಸಾದ ಬುದ್ಧಿ ಮತ್ತು ಈಶ್ವರಾರ್ಪಣ ಬುದ್ಧಿ. ಅದರಿಂದ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಅವರಂ ಕರ್ಮ ಅನ್ನೋದು ಅವರಂ. ಅವರಂ ಅಂದರೆ ನಿಕೃಷ್ಟ, ಅವರಂ ಅಂದರೆ ಇಟ್ ಈಸ್ ಇನ್ಫೀರಿಯರ್. ಸಕಾಮ ಕರ್ಮ ಈಸ್ ದೂರೇಣ ಅವರಂ, ಬಹಳ ಇನ್ಫೀರಿಯರ್ ಅದು ಕರ್ಮಯೋಗಕ್ಕೆ ಕಂಪೇರ್ ಮಾಡಿದ್ರೆ.
ಸೊ ಒಬ್ಬ ಕರ್ಮಿ ಈಸ್ ವೆರಿ ಇನ್ಫೀರಿಯರ್ ಕಂಪೇರ್ ಟು ಎ ಕರ್ಮಯೋಗಿ. ಯಾಕೆಂದರೆ ಅವನಿಗೆ ಸಿಗೋ ಫಲ ಇನ್ಫೀರಿಯರ್ ಅಂದರೆ ಏನು, ಅವನಿಗೆ ಸಿಗೋ ಫಲ ಇದೆಯಲ್ಲ ಅದು ಅವರಂ, ನಿಕೃಷ್ಟವಾದದ್ದು. ಏನು ಸಿಗತ್ತೆ? ಯಾವುದೋ ಒಂದು ಅನಿತ್ಯ ಫಲ ಸಿಗತ್ತೆ. ಆದರೆ ಕರ್ಮಯೋಗಿಗೆ ಏನು ಫಲ ಸಿಗತ್ತೆ? ಮೋಕ್ಷವೇ ಪ್ರಾಪ್ತಿಯಾಗತ್ತೆ. ಮೋಕ್ಷ ಅಂದರೆ ಏನು? ಪರಮಾನಂದ ಪ್ರಾಪ್ತಿ, ಆತ್ಯಂತಿಕ ದುಃಖ ನಿವೃತ್ತಿ. ಡೆಫಿನೇಷನ್ ಆಫ್ ಮೋಕ್ಷ: ಪರಮಾನಂದ ಪ್ರಾಪ್ತಿ, ಆತ್ಯಂತಿಕ ದುಃಖ ನಿವೃತ್ತಿ. ಫ್ರೀಡಮ್, ಕಂಪ್ಲೀಟ್ ಆ್ಯಂಡ್ ಟೋಟಲ್ ಪರ್ಮನೆಂಟ್ ಫ್ರೀಡಮ್ ಫ್ರಮ್ ಸಾರೋ ಆ್ಯಂಡ್ ಗೈನಿಂಗ್ ಇನ್ಫಿನಿಟ್ ಹ್ಯಾಪಿನೆಸ್. ದಟ್ ಈಸ್ ಕಾಲ್ಡ್ ಮೋಕ್ಷ. ಸೊ ಕರ್ಮಯೋಗಿ ಇದು ಸಿಗುತ್ತೆ. ಸೊ ಅದು ಡೆಫಿನೆಟ್ಲಿ ಕರ್ಮಯೋಗ ಇಸ್ ವೆರಿ ಸುಪೀರಿಯರ್. ಕರ್ಮಿಗೆ ಏನು ಸಿಗುತ್ತೆ? ಏನೋ ಒಂದು ಅನಿತ್ಯ ಫಲ ಸಿಗತ್ತೆ ಅಷ್ಟೇ. ಅನಿತ್ಯ ಫಲ ಬರುತ್ತೆ. ಫಲಮಶಾಶ್ವತಂ ಗತಿ ನಿರೋಧಕಂ. ರಮಣ ಮಹರ್ಷಿಗಳು ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾವುದೇ ಕರ್ಮದ ಫಲ ಅಶಾಶ್ವತ ಫಲ ಕಂಡುಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ಕುಂಠಿತ, ಅದು ಅಡಚಣೆ ಆಗಿಬಿಡುತ್ತೆ. ನಮ್ಮ ಪ್ರಗತಿ ಕುಂಠಿತವಾಗ್ಬಿಡುತ್ತೆ. ಯಾವ ಪ್ರಗತಿ? ಆಧ್ಯಾತ್ಮಿಕ ಪ್ರಗತಿ. ಸ್ಪಿರಿಚುವಲ್ ಗ್ರೋತ್ ಈಸ್ ಅಫೆಕ್ಟೆಡ್ ಇಫ್ ಯು ಆರ್ ಅಟ್ಯಾಚ್ ಟು ದಿ ಫೈನೈಟ್ ರಿಸಲ್ಟ್ ಆಫ್ ಕರ್ಮ. ಸೊ ಅದರಿಂದ ದೂರೇಣ ಅವರಂ ಬುದ್ಧಿಯೋಗಾತ್ ಬುದ್ಧೌ ಶರಣಮನ್ವಿಚ್ಚ. ಬುದ್ಧವು ಅಂದರೆ ಕರ್ಮಯೋಗ ಬುದ್ಧಿ. ಅದಕ್ಕೆ ನೀನು ಶರಣಾಗು, ಅದನ್ನು ನೀನು ಆಶ್ರಯಿಸು. ಕರ್ಮಯೋಗ ಬುದ್ಧಿಯನ್ನು ಆಶ್ರಯಿಸು. ಕರ್ಮಯೋಗ ಬುದ್ಧಿಯನ್ನು ಆಶ್ರಯಿಸಿದವರಿಗೆ ಒಂದು ಶ್ರೀಕೃಷ್ಣ ಒಂದು ಹೆಸರು ಇಟ್ಬಿಟ್ಟಿದ್ದಾನೆ, ಬೈತಾನೆ. ಅವಾಗ ಬೈತಿರ್ತಾನೆ ಶ್ರೀಕೃಷ್ಣ. ಒಳ್ಳೆ ಮಾತು ಹೇಳ್ತಾನೆ, ಆಮೇಲೆ ಯಾರು ಒಳ್ಳೆ ಮಾತು ಕೇಳಲ್ವೋ ಅವ್ರಿಗೊಂದು ಏನೋ ಒಂದು ಹೆಸರು ಇಟ್ಬಿಡ್ತಾನೆ. ಸೊ ಕೃಪಣಾಹ ಫಲಹೇತವಃ. ಯಾರು ಅನಿತ್ಯ ಫಲಕ್ಕೋಸ್ಕರ ಕರ್ಮ ಮಾಡ್ತಾರೋ ಅವ್ರಿಗೆ ಹೆಸರು ಫಲಹೇತವಃ. ಆದರೆ ಅವ್ರಿಗೊಂದು ಸ್ಪೆಷಲ್ ಹೆಸರಿಟ್ಟಿದ್ದಾನೆ, ಕೃಪಣ. ಕೃಪಣ ಅಂದರೆ ಈ ಭಗವದ್ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಬರುತ್ತೆ, ಕಾರ್ಪಣ್ಯ ದೋಷ ಅಂತ ವರ್ಡ್ ಬರುತ್ತೆ. ಅದು ಕೃಪಣ ಅನ್ನೋ ಶಬ್ದದಿಂದನೇ ಬಂದಿರೋದು. ಕೃಪಣ ಅಂದರೆ ಒಂದು ಸ್ಥೂಲ ಉದಾಹರಣೆ ಕೊಡ್ತೀನಿ. ಈಗ ಏನೋ ಒಂದು ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀನಿ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ನನಗೆ 50,000 ಪ್ರಾಫಿಟ್ ಬರೋ ಚಾನ್ಸ್ ಇದೆ. ನಮ್ಮ ಬರೀ ಬಿಸ್ನೆಸ್ಗೆ ಸೀಮಿತ. 50,000 ರೂಪಾಯಿ ಬೆನಿಫಿಟ್ ಬರುವಂಥ ಚಾನ್ಸ್ ಇದೆ ನನಗೆ. ಆದರೆ ನಾನು 20,000ಕ್ಕೆ ತೃಪ್ತನಾಗ್ಬಿಡ್ತೀನಿ. 20,000 ಸಾಕು, ಅಲ್ಲ 50,000 ಸಿಗತ್ತೆ, ಅದನ್ನು ಬಿಟ್ಟು ನಾನು ಬರೀ 20,000ಕ್ಕೆ ತೃಪ್ತನಾಗ್ಬಿಡ್ತೀನಿ. ಅಷ್ಟೇ ಪ್ರಯತ್ನ ಮಾಡ್ತೀನಿ. ಅಂದರೆ ಹೆಚ್ಚು ಸಾಧ್ಯತೆ ಇರುವಾಗ ಕಮ್ಮಿ ಸಾಧ್ಯತೆಗೆ ತೃಪ್ತಿ ಪಡೋದು. ವೆನ್ ಹೈಯರ್ ಪಾಸಿಬಿಲಿಟಿ ಈಸ್ ದೇರ್, ಯು ಆರ್ ಆಪ್ಟಿಂಗ್ ಫಾರ್ ಎ ಲೋವರ್ ಪಾಸಿಬಿಲಿಟಿ. ಹೆಚ್ಚಿನ ಪ್ರಾಪ್ತಿ ಸಾಧ್ಯ ಇರುವಾಗ ಏನೋ ಒಂದು ಸಣ್ಣ ಪ್ರಾಪ್ತಿಗೆ ತೃಪ್ತಿ ಪಡೋದು. ಅಂಥ ವ್ಯಕ್ತಿಗೆ ಹೆಸರು ಕೃಪಣ. ಕೃಪಣ ಅಂದರೆ ಇನ್ನೊಂದು ಮೀನಿಂಗು ಜಿಪುಣ ಅಂತ. ಜಿಪುಣ ಅಂದರೆ ಏನು? ಅವನ ಹತ್ರ ಸಂಪತ್ತಿದೆ, ಆದರೆ ಸಂಪತ್ತಿಂದ ಏನೇನೋ ಸಾಧಿಸ್ಬೋದು, ಏನೇನೋ ಸುಖ ಪಡ್ಬೋದು, ಏನೇನೋ ಮಾಡ್ಬೋದು. ಆ ಸಂಪತ್ತಿಂದ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾನೆ. ಸಂಪತ್ತಿದ್ದರೂ ಅದರ ಪ್ರಯೋಜನ ಅವನಿಗೆ ಸಿಗಲಿಲ್ಲ. ಸಂಪತ್ತಿನ ಪ್ರಯೋಜನ ಏನು? ಬೇರೆ ಬೇರೆ ರೀತಿಯ ಅನುಕೂಲಗಳು, ಇನ್ನೂ ಹೆಚ್ಚು ಸಂಪತ್ತನ್ನು ಗಳಿಸೋದು, ಬೇರೆ ಬೇರೆ ಸುಖ ಪ್ರಾಪ್ತಿ ಎಲ್ಲ ಇದೆ. ಅವನೇನು ಮಾಡೋದಿಲ್ಲ, ಸ್ವಲ್ಪನೇ ಸುಖಪಟ್ಟು ಅದರಲ್ಲೇ ಇರ್ತಾನೆ. ಸಂಪತ್ತಲ್ಲಿ ಖರ್ಚಾಗ್ಬಿಡತ್ತೋ ಅಂತ. ಇರೋ ಸಂಪತ್ತನ್ನು ಸರಿಯಾಗಿ ಉಪಯೋಗಿಸೋದಿಲ್ಲ, ಜಿಪುಣ. ಸೊ ಕೃಪಣ ಅಂದರೆ ಜಿಪುಣ ಅಂತಲೂ ಅರ್ಥ ಇದೆ. ಯಾಕೆ ಹೇಳ್ತಿರೋದು ಅಂದರೆ, ಇಲ್ಲಿ ಶಂಕರಾಚಾರ್ಯರು ಭಾಷ್ಯದಲ್ಲಿ ಅವರು ಬೃಹದಾರಣ್ಯಕ ಉಪನಿಷತ್ತಿಂದ ಒಂದು ಮಾತನ್ನು ಕೋಟ್ ಮಾಡ್ತಾಯಿದ್ದಾರೆ. ಇದು ಯಾಜ್ಞವಲ್ಕ್ಯ ಋಷಿ ಗಾರ್ಗಿ ಅನ್ನೋ ಬ್ರಹ್ಮವಾದಿನಿಗೆ ಹೇಳಿರೋ ಮಾತು. ಗಾರ್ಗಿ ಭಾಳ ಫೇಮಸ್ ಉಪನಿಷತ್ತಲ್ಲಿ. ಅವಳು ಏನೇನೋ ಪ್ರಶ್ನೆ ಕೇಳ್ತಾಳೆ ಯಾಜ್ಞವಲ್ಕ್ಯರಿಗೆ. ಸಂವಾದ ಇದೆ, ಗಾರ್ಗಿ ಯಾಜ್ಞವಲ್ಕ್ಯ ಸಂವಾದ. ಅದರಲ್ಲಿ ಒಂದು ಯಾಜ್ಞವಲ್ಕ್ಯರು, ಋಷಿ ಯಾಜ್ಞವಲ್ಕ್ಯರು ಹೇಳ್ತಾರೆ ಗಾರ್ಗಿಗೆ, ಯೋ ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಾನ್ ಲೋಕಾತ್ ಪ್ರೈತಿ ಸಕೃಪಣಃ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಯಾರು ಈ ಅಕ್ಷರ ತತ್ವವನ್ನು ತಿಳ್ಕೊಳ್ಳದೆ, ಅಕ್ಷರ ತತ್ವ ಅಂದರೆ ಏನು? ಪರಮಾತ್ಮ ತತ್ವ, ಅನಂತ ತತ್ವ, ಅವಿನಾಶಿ ತತ್ವ. ಪ್ರಪಂಚದಲ್ಲೆಲ್ಲ ವಿನಾಶಿ ತಾನೆ, ಆದರೆ ಅದಕ್ಕೆ ಅಧಿಷ್ಠಾನವಾಗಿ ಒಂದು ಅವಿನಾಶಿ ತತ್ವ ಇದೆ. ಈಗ ನನ್ನ ಶರೀರ ವಿನಾಶಿ, ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ವಿನಾಶಿ.
ಆದರೆ ಇದಕ್ಕೆ ಅಧಿಷ್ಠಾನವಾಗಿ ಒಂದು ಅವಿನಾಶಿ ತತ್ವ ಇದೆ. ಅದನ್ನು ತಿಳ್ಕೊಳ್ಳದೇನೆ ಯಾರೋ ಈ ಮನುಷ್ಯ ಶರೀರವನ್ನು ತ್ಯಜಿಸ್ತಾನೋ ಅವನು ಕೃಪಣ. ಅಂದರೆ ಮನುಷ್ಯ ಶರೀರದ ಮೂಲಕ ನಾವು ಆ ಅವಿನಾಶಿ ತತ್ವವನ್ನು ಗಳಿಸೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು. ಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಅದಕ್ಕೆ ಹೆಸರು. ಆಲ್ರೆಡಿ ಇದೆ, ಅದನ್ನು ಗಳಿಸಬೇಕು. ಹೇಗೆ ಗಳಿಸೋದು? ಜ್ಞಾನದಿಂದ, ಕರ್ಮದಿಂದ ಅಲ್ಲ, ಜ್ಞಾನದಿಂದ. ಸೊ ಜ್ಞಾನದಿಂದ ನಾವು ಆ ಅವಿನಾಶಿ ಅನಂತವಾಗಿರೋ ವಸ್ತುವನ್ನು ಗಳಿಸ್ಬೋದು. ಎಲ್ಲಿದೆ ಅದು? ನಮ್ಮ ಹೃದಯದಲ್ಲೇ ಇದೆ. ಗಳಿಸಿದ್ರೆ ನಮಗೆ ಅಮೃತತ್ವ ಪ್ರಾಪ್ತಿ ಆಗತ್ತೆ, ನಾವು ಅನಂತ ಆಗ್ತೀವಿ. ಅದನ್ನು ಮಾಡೋದು ಬಿಟ್ಟು ಏನೇನೋ ಸಣ್ಣ ಪುಟ್ಟ ಲಾಭಕ್ಕೋಸ್ಕರನೇ ಇಡೀ ಮನುಷ್ಯ ಜೀವನವನ್ನು ಕಳೀತಾರಲ್ಲ, ಅಂಥವ್ರಿಗೆ ಹೆಸರು ಕೃಪಣಾಹ ಅಂತ ಗಾರ್ಗಿಗೆ ಯಾಜ್ಞವಲ್ಕ್ಯ ಹೇಳೋದು. ಸೊ ಅದರಿಂದ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕೃಪಣಾಹ ಫಲಹೇತವಃ. ಈ ಅನಿತ್ಯವಾದ ಕರ್ಮಫಲಕ್ಕೋಸ್ಕರ ಕರ್ಮ ಮಾಡ್ತಾರಲ್ಲ ಅವರು ಕೃಪಣರೇ. ಏಕೆಂದರೆ ಕರ್ಮದ ಮೂಲಕ ಹಂತ ಹಂತವಾಗಿ ಮುಂದೆ ಹೋಗಿ ಮನುಷ್ಯ ಜ್ಞಾನವನ್ನು ಗಳಿಸಿ ಅನಂತವಾದ ಪರಮಾತ್ಮ ತತ್ವವನ್ನು ಪ್ರಾಪ್ತಿ ಮಾಡ್ಕೊಬೋದು. ಆ ತತ್ವದಲ್ಲಿ ನಿಲ್ಬೋದು, ಸಾಧ್ಯತೆ ಇದೆ. ಅಟ್ಲೀಸ್ಟ್ ಆ ಶ್ರೇಯೋ ಮಾರ್ಗದಲ್ಲಿ ಮುಂದೆ ಮುಂದೆ ಹೋಗ್ಬೋದು. ಗುರಿ ತಲುಪ್ತೀವೋ ಇಲ್ಲವೋ ಒಂದೇ ಜನ್ಮದಲ್ಲಿ ಇಲ್ಲದೇ ಇರ್ಬೋದು. ಅನೇಕ ಜನ್ಮ ಸಂಸಿದ್ಧ ಅಂತ ಇನ್ನೊಂದು ಕಡೆ ಶ್ರೀಕೃಷ್ಣ ಹೇಳ್ತಾನೆ. ಒಂದೇ ಜನ್ಮದಲ್ಲಿ ಎಲ್ಲ ಸಾಧ್ಯ ಇಲ್ಲದೇ ಇರ್ಬೋದು. ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗಬೇಕು. ಒಟ್ಟಿನಲ್ಲಿ ಏನೋ ಶ್ರೇಯೋ ಮಾರ್ಗದಲ್ಲಿ ಮುಂದೆ ಹೋದರೆ ಅವನು ಬ್ರಾಹ್ಮಣ. ಅದು ಅದು ಬೃಹದಾರಣ್ಯಕ ಉಪನಿಷತ್ತಲ್ಲೇ ಯಾಜ್ಞವಲ್ಕ್ಯ ಹೇಳ್ತಾನೆ, ಯಾರು ಆತ್ಮತತ್ವವನ್ನು ಈ ಶರೀರದ ಮೂಲಕ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತಿ ಮಾಡ್ಕೊತಾನೋ ಅವನು ಬ್ರಾಹ್ಮಣ. ಯಾರು ಆತ್ಮವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಶರೀರವನ್ನು ಬಿಡುತ್ತಾನೋ ಅವನು ಕೃಪಣ ಅಂತ. ಅದರಿಂದ ಇಲ್ಲಿ ಕೃಪಣಾಹ ಫಲಹೇತವಃ ಅಂದರೆ ಕರ್ಮಿಗಳು ಕೃಪಣರು ಅಂತ ಬೈತಾ ಇದ್ದಾನೆ ಶ್ರೀಕೃಷ್ಣ. ಸೊ ನಾವು ಕೂಡ ಆ ಶ್ರೇಯೋ ಮಾರ್ಗದಲ್ಲಿ ಮುಂದೆ ಹೋಗೋದು. ಮುಂದೆ ಹೋಗೋದು ಹೇಗೆ? ಈ ಕರ್ಮವನ್ನು ಯೋಗ ಬುದ್ಧಿಯಿಂದ ಮಾಡೋದು. ಅದಕ್ಕೆ ಹೇಳ್ತಾರೆ ಬುದ್ಧೌ ಶರಣಮನ್ವಿಚ್ಛ. ಕರ್ಮಯೋಗ ಬುದ್ಧಿಯನ್ನು ಆಶ್ರಯಿಸು. ನಿನ್ನ ನಿತ್ಯ ಜೀವನದಲ್ಲಿ ಎಲ್ಲೋ ಅಲ್ಲ, ಮನೆಯಲ್ಲೇ, ಎಲ್ಲೋ ಯಾವುದೋ ಟೈಮಲ್ಲಲ್ಲ, ನಿತ್ಯ, ಎವ್ರಿ ಡೇ, ಎವ್ರಿ ಮೊಮೆಂಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಸಾಧನ ಅಂತ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ಹಾಗಾದರೆ ಈ ಕರ್ಮಯೋಗದ ಫಲ ಏನು ಅಂತಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ ಬುದ್ಧಿಯುಕ್ತೋ ಸೊ ಮೊದಲು ಬುದ್ಧಿಯುಕ್ತನಾಗು. ಬಿಕಮ್ ಎಂಡೋಡ್ ವಿತ್ ಕರ್ಮಯೋಗ ಬುದ್ಧಿ. ಈಶ್ವರಾರ್ಪಣ ಬುದ್ಧಿ ಮತ್ತು ಪ್ರಸಾದ ಬುದ್ಧಿಯಿಂದ ನಿನ್ನ ಮನಸ್ಸು ಸಂಪನ್ನವಾಗಲಿ ಮೊದಲು ಬುದ್ಧಿ. ಆಮೇಲೆ ಏನು ಫಲ ಸಿಗತ್ತೆ? ಜಹಾತಿ. ಜಹಾತಿ ಅಂದರೆ ಬಿಸಾಕ್ತಾನೆ, ಹಿ ಥ್ರೋಸ್ ಅವೇ, ಅಥವಾ ಹಿ ಗಿವ್ಸ್ ಅಪ್, ಹಿ ಗೋಸ್ ಬಿಯಾಂಡ್. ಏನು? ಉಭೆ, ಎರಡನ್ನೂ ತ್ಯಜಿಸ್ತಾನೆ. ಯಾವುದೆರಡು? ಸುಕೃತ ದುಷ್ಕೃತ. ಸುಕೃತ ಅಂದರೆ ಪುಣ್ಯ, ದುಷ್ಕೃತ ಅಂದರೆ ಪಾಪ. ಸಾಮಾನ್ಯವಾಗಿ ಎಷ್ಟೋ ಜನ ಹೇಗಂದರೆ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳೋಣ, ಆ ಪುಣ್ಯದಿಂದ ನಮಗೆ ಸುಖ ಸಿಗತ್ತೆ ಜೀವನದಲ್ಲಿ. ಪುಣ್ಯದ ಫಲ ಸುಖ ತಾನೆ, ಪಾಪದ ಫಲ ದುಃಖ. ಸೊ ಹೆಚ್ಚಿನ ಜನ ಯೋಚನೆ ಮಾಡೋದು, ಒಂದಷ್ಟು ಪುಣ್ಯ ಕೆಲಸಗಳನ್ನು ಮಾಡೋಣ, ಅದರಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ, ಅದರಿಂದ ಜೀವನದಲ್ಲಿ ಸುಖ ಬರುತ್ತೆ ಅಂತೆಲ್ಲ ವಿಚಾರ ಮಾಡೋದು ಕಾಮನ್. ಆದರೆ ಇವನು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಪುಣ್ಯ ಪಾಪ ಎರಡನ್ನೂ ದಾಟಿ ಹೋಗ್ತಾನೆ. ಹಿ ಗೋಸ್ ಬಿಯಾಂಡ್ ಪುಣ್ಯ ಆ್ಯಂಡ್ ಪಾಪ, ಸುಖ ದುಃಖ, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ದಾಟಿ ಹೋಗ್ತಾನೆ. ಇದು ನಿಮಗೆ ಕಠೋಪನಿಷತ್ತು ಮಂತ್ರ ನೆನಪಾಗಬೇಕು. ಕಠೋಪನಿಷತ್ತಲ್ಲಿ ನಚಿಕೇತಸ್ಸು ಯಮನ ಹತ್ರ ಹೋದಾಗ ಅವನು ಹೇಳ್ತಾನೆ, ನನಗೆ ಧರ್ಮದ ಉಪದೇಶ ಬೇಡ. ಧರ್ಮ ಏನು ಅಂತ ಎಲ್ರಿಗೂ ಗೊತ್ತಿದೆ, ನಾನು ಪಾಲಿಸಲ್ಲ ಅಷ್ಟೆ. ಯಾವುದು ಮಾಡಬಾರ್ದು ಅಂತ ಎಲ್ರಿಗೂ ಗೊತ್ತಿಲ್ವಾ? ಅದ್ರ ಪಾಲಿಸೋಕ್ಕಾಗೋದಿಲ್ಲ ಧರ್ಮ ಅಷ್ಟೇ.
ಅದಕ್ಕೆ ಧರ್ಮದ ಉಪದೇಶ ಬೇಡ. ಆದರೆ ಧರ್ಮ ಅಧರ್ಮ, ಭೂತ ಭವಿಷ್ಯ ಇದನ್ನೆಲ್ಲ ದಾಟಿ ನಿಂತಿರುವಂಥ ಒಂದು ತತ್ವ ಇದೆ. ಆ ತತ್ವದಲ್ಲಿ ಕಾಲದ ಗಲಾಟೆ ಇಲ್ಲ. ದೆರ್ ಇಸ್ ನೋ ಟೈಮ್ ದೇರ್, ಇಟ್ ಈಸ್ ಬಿಯಾಂಡ್ ಟೈಮ್. ಭೂತ ಭವಿಷ್ಯ ವರ್ತಮಾನ ಅದು ಯಾವುದೂ ಇಲ್ಲ ಅಲ್ಲಿ. ಧರ್ಮ ಧರ್ಮ, ಒಳ್ಳೆಯದು ಕೆಟ್ಟದು. ಸಾಮಾನ್ಯವಾಗಿ ಏನು ಹೇಳೋದು, ಒಳ್ಳೆಯವರಾಗಿರಿ ಅಂತ. ಇಲ್ಲ, ಒಳ್ಳೆಯದು ಕೆಟ್ಟದು ಎರಡನ್ನೂ ದಾಟಿ ನಿಂತಿರೋ ಒಂದು ತತ್ವ ಇದೆ. ಇಟ್ ಈಸ್ ಬಿಯಾಂಡ್ ಟೈಮ್. ಆ ತತ್ವದ ಪರಿಚಯ ನನಗೆ ಮಾಡಿಸು ಅಂತ ಹೇಳ್ತಾನೆ ನಚಿಕೇತಸ್ ಅನ್ನೋ ಹುಡುಗ ಯಮನಿಗೆ, ಯಮಧರ್ಮರಾಯನಿಗೆ ಗುರುವಲ್ಲಿ. ಸೊ ಇಲ್ಲಿ ಹೇಳ್ತಾ ಇರೋದು ಉಭೇಸು, ಅದನ್ನೇ ಮೋಕ್ಷ ಅಂತ ಕರೆಯೋದು. ನಾವೇನು ಸಾಮಾನ್ಯವಾಗಿ ಮೋಕ್ಷ ಅಂತ ಕರಿತೀವಿ. ಮೋಕ್ಷ ಮೀನ್ಸ್ ಗೋಯಿಂಗ್ ಬಿಯಾಂಡ್ ಪುಣ್ಯ ಪಾಪ, ಬಿಯಾಂಡ್ ಟೈಮ್. ಭೂತಕಾಲ ಭವಿಷ್ಯಕಾಲ ಯಾವ ಕಾಲವೂ ಇಲ್ಲ, ಎಲ್ಲ ಕಾಲ ರಿಲೇಟಿವ್ ಲೆವೆಲಲ್ಲಿ, ಅಬ್ಸಲ್ಯೂಟ್ ಲೆವೆಲಲ್ಲಿ ದೆರ್ ಈಸ್ ನೋ ಟೈಮ್. ಇಟ್ ಈಸ್ ಟೈಮ್ಲೆಸ್. ಟೈಮ್ಲೆಸ್ನೆಸ್ ಇಸ್ ದ ನೇಚರ್ ಆಫ್ ದಿ ಅಬ್ಸಲ್ಯೂಟ್ ಟ್ರೂತ್. ಸೊ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಯಾರು ಕರ್ಮಯೋಗವನ್ನು ಆಶ್ರಯಿಸ್ತಾನೋ, ಕರ್ಮಯೋಗ ಬುದ್ಧಿಯನ್ನು ಆಶ್ರಯಿಸ್ತಾನೋ, ಅವನು ಪುಣ್ಯ ಪಾಪ ಎಲ್ಲವನ್ನು ದಾಟಿ ಮುಕ್ತನಾಗ್ಬಿಡ್ತಾನೆ. ತಸ್ಮಾತ್, ಆದುದರಿಂದ ಹೇ ಅರ್ಜುನ, ಯೋಗಾಯ ಯುಜ್ಯಸ್ವ, ನೀನು ಕರ್ಮಯೋಗ ಸಾಧನೆ ಶುರು ಮಾಡು. ಟೇಕ್ ಟು ಕರ್ಮಯೋಗ. ಯೋಗ ಕರ್ಮಸು ಕೌಶಲಂ, ವೆರಿ ಫೇಮಸ್ ಸ್ಟೇಟ್ಮೆಂಟ್. ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ ಅಂತ ಜನರಲ್ ಟ್ರಾನ್ಸ್ಲೇಷನ್, ಬಟ್ ಅದು ತುಂಬ ಮಿಸ್ಲೀಡಿಂಗ್. ಅದು ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ ಅಂತಂದರೆ, ಒಬ್ಬ ಕಳ್ಳ ತುಂಬ ಸ್ಕಿಲ್ಫುಲ್ಲಾಗಿ ಕಳ್ತನ ಮಾಡ್ತಾನೆ. ಸ್ಕಿಲ್ ಅಂದರೆ ಏನು? ನಿಪುಣತೆ ಅಲ್ವಾ? ನಿಪುಣತೆ, ನೈಪುಣ್ಯ ಅಲ್ವಾ ಕನ್ನಡ? ಸೊ ಅಷ್ಟಿಗೆ ಸೀಮಿತ ಆಗಿಬಿಟ್ರೆ ಅದು ಮಿಸ್ಲೀಡಿಂಗ್. ಪಿಕ್ ಪಾಕೆಟ್ ಭಾಳ ಸ್ಕಿಲ್ಫುಲ್, ಹೌದಾ? ಭಾಳ ಸ್ಕಿಲ್ಫುಲ್. ಆ ರೀತಿ ಪಿಕ್ ಪಾಕೆಟ್ಸ್ ಆಗಲಿ ಕಳ್ಳರಾಗಲಿ ಅವರು ಸ್ಕಿಲ್ಫುಲ್ ವರ್ಕರ್ಸೇ. ತುಂಬ ಕಷ್ಟ ಇದೆ. ನಾವು ಟ್ರೈ ಮಾಡಿ ಪಿಕ್ ಪಾಕೆಟ್ ಇಮಿಡಿಯೇಟ್ ಸಿಗಾಕೊಂಡ್ಬಿಡ್ತೀವಿ. ಸೊ ಇಮಿಡಿಯೇಟ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಎಲ್ಲ ಅಟೆಂಪ್ಟಲ್ಲೂ ಸಿಗಾಕೊಳ್ಳೋದು. ಸೊ ಆ ರೀತಿ ಆಗೋದಿಲ್ಲ, ತುಂಬ ಸ್ಕಿಲ್ ಬೇಕು ಅದಕ್ಕೆ. ಆದರೆ ಆ ಸ್ಕಿಲ್ಲಲ್ಲಿ ಹೇಳ್ತಿರೋದು ಕೌಶಲಂ ಅಂದರೆ ಜಾಣತನ, ಕ್ಲೆವರ್ನೆಸ್, ಬೀಯಿಂಗ್ ಕ್ಲೆವರ್. ಏನು ಜಾಣತನ? ಸಾಮಾನ್ಯವಾಗಿ ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಗುರುದೇವ್ ಹೇಳ್ತಾರಲ್ಲ, ಕರ್ಮಯೋಗದ ಉದ್ದೇಶ ಏನು ಅಂತಂದರೆ ಎಕ್ಸ್ಪ್ರೆಸ್ಸಿಂಗ್ ಎಕ್ಸಾಸ್ಟಿಂಗ್ ಎಕ್ಸಿಸ್ಟಿಂಗ್ ವಾಸನಾಸ್ ವಿತೌಟ್ ಕ್ರಿಯೇಟಿಂಗ್ ನ್ಯೂ ವಾಸನಾಸ್. ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಇರೋ ವಾಸನೆಗಳ ಪ್ರಕಾರ ನಾವು ಕರ್ಮ ಮಾಡ್ತೀವಿ, ಆದರೆ ಏನಾಗುತ್ತೆ, ಆ ವಾಸನೆಗಳು ಬಲ ಜಾಸ್ತಿ ಆಗುತ್ತೆ, ಹೊಸ ಹೊಸ ವಾಸನೆಗಳು ಸೃಷ್ಟಿಯಾಗತ್ತೆ. ವಾಸನೆಗಳು ಜಾಸ್ತಿ ಆದಷ್ಟು ಬಂಧನ ಜಾಸ್ತಿ. ಯಾಕೆ? ವಾಸನೆಗಳು ಹೇಳ್ದಂಗೆ ನಾವು ಕೇಳಲೇಬೇಕು. ಯು ಹ್ಯಾವ್ ನೋ ಚಾಯ್ಸ್. ವಾಸನ ಅಂದರೆ ಏನು? ಯಾವುದೋ ಅನುಭವದಿಂದ ಅಂತಃಕರಣದಲ್ಲಿ ಒಂದು ಗುರುತು ಬಿಟ್ಟು ಹೋಗುತ್ತಲ್ಲ, ಆವಾಗ ಅನುಭವ. ಈಗ ಒಂದು ಸಲ ಸಿಗರೇಟ್ ಸೇದಿದ್ರೆ ಒಂಚೂರು ಗುರುತು ಬೀಳುತ್ತೆ ಅಂತಃಕರಣದಲ್ಲಿ. 2-3 ಸತಿ ಸಿಗರೇಟ್ ಸೇದ್ಬಿಟ್ರೆ ಆಮೇಲೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ, ಬಿಡೋಕ್ಕಾಗೋದಿಲ್ಲ. ಯಾರೋ ಒಬ್ಬ ಹುಡುಗ ಯಂಗ್ಸ್ಟರ್ ತುಂಬ ಕುಡಿತಾ ಇದ್ದಂತೆ. ಅಪ್ಪ ಹೇಳ್ತಾನೆ, ಏನಪ್ಪ ನೀನು ಈ ಕೆಟ್ಟ ಅಭ್ಯಾಸ ಶುರು ಮಾಡ್ಕೊಂಬಿಟ್ಟಿದ್ಯಾ, ನೀನು ಯಾಕೆ ಬಿಡಲ್ಲ ನೀನು ಅಂತ ತುಂಬ ಹೇಳ್ತಾನೆ ಇರ್ತಾನೆ ಯಾವಾಗಲೂ. ಆವಾಗ ಅವನು ಹೇಳ್ತಾನೆ, ಆಯಿತು ನೀನು ಇಷ್ಟೊಂದು ಹೇಳಿದ್ಮೇಲೆ ನಾನು ಬಿಡ್ತೀನಿ ಖಂಡಿತ, ಆದರೆ ಒಂದು ಕಂಡೀಷನ್. ಏನದು? ಏನು ಕಂಡೀಷನ್ ಬೇಕಾದ್ರೆ ಹೇಳೋದು ನಾನು, ನೀನು ಬಿಟ್ಟರೆ ಸಾಕು, ನೀನು ಒಂದು ಸತಿ ಕುಡಿ, ಆಮೇಲೆ ನಾನು ಬಿಟ್ಬಿಡ್ತೀನಿ. ಅಪ್ಪ ಅಷ್ಟೇನಾ ಅಂದ್ಬಿಟ್ಟು ಕುಡಿತಾನೆ. ಆಮೇಲೆ ಅವನು ಹೇಳ್ತಾನೆ, ನೋಡು ಮಗ, ನೀನು ಬಿಟ್ಟರೂ ಒಳ್ಳೆಯದು, ಬಿಡಲಿಲ್ಲ ಅಂದರೂ ಓಕೆ, ನಿನ್ನಿಷ್ಟ, ನಾನಂತೂ ಬಿಡೋದಿಲ್ಲ ಅಂತ ಹೇಳಿ. ಸೊ ಈ ವಾಸನೆಗಳು ಭಾಳ ಪವರ್ಫುಲ್ ಇರುತ್ತೆ, ಬಿಡೋಕ್ಕಾಗಲ್ಲ. ಅದು ನಮ್ಮ ಹೊಸ ಹೊಸ ಕರ್ಮಗಳಿಗೆ ಪುಷ್ ಮಾಡುತ್ತೆ. ಸೊ ಅದರಿಂದ ಕರ್ಮಯೋಗದ ಉದ್ದೇಶ ಏನು? ಎಕ್ಸಾಸ್ಟಿಂಗ್ ಎಕ್ಸಿಸ್ಟಿಂಗ್ ವಾಸನಾಸ್ ವಿತೌಟ್ ಕ್ರಿಯೇಟಿಂಗ್ ನ್ಯೂ ವಾಸನಾಸ್. ವೆರಿ ಇಂಪಾರ್ಟೆಂಟ್, ವಾಸನಾಕ್ಷಯ. ಸೊ ಅದರಿಂದ ಶ್ರೀಕೃಷ್ಣ ಹೇಳ್ತಾನೆ, ಸೊ ಜಾಣತನ ಏನು ಕರ್ಮದಲ್ಲಿ ಅಂದರೆ, ಅದು ಬಂಧನಕ್ಕೆ ಕಾರಣವಾಗುವ ಕರ್ಮ ಮೋಕ್ಷಕ್ಕೆ ಕಾರಣವಾಗಬೇಕು. ಆ ರೀತಿ ಕರ್ಮವನ್ನು ಮಾಡೋದು. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ತದ್ದಿ ಕೌಶಲಂ ಯತ್ ಬಂಧ ಸ್ವಭಾವಾನಿ ಅಪಿ ಕರ್ಮಾಣಿ ಸಮತ್ವ ಬುದ್ಧಿಯ ಸ್ವಭಾವಾತ್ ನಿವರ್ತಂತೆ. ಸೊ ಸಮತ್ವ ಬುದ್ಧಿಯಿಂದ ನಾವು ಕರ್ಮವನ್ನು ಮಾಡಿದಾಗ ಕರ್ಮದ ಸ್ವಭಾವ ಏನು? ಬಂಧ ಸ್ವಭಾವಾನಿ. ದ ವೆರಿ ನೇಚರ್ ಆಫ್ ಕರ್ಮ ಇಸ್ ಟು ಬೈಂಡ್. ಆ್ಯಕ್ಷನ್ಸ್ ಬೈಂಡ್ ಎ ಪರ್ಸನ್.
ಕೃತಿಮಹೋದದೌ ಪತನ ಕಾರಣಂ. ಉಪದೇಶ ಸಾರದಲ್ಲಿ ಹೇಳ್ದಂಗೆ ದ ವೆರಿ ನೇಚರ್ ಆಫ್ ಆ್ಯಕ್ಷನ್ ಲೀಡ್ಸ್ ಟು ಬಾಂಡೇಜ್. ಆದರೆ ಈ ಕರ್ಮಯೋಗದಿಂದ ಆ ಬಾಂಡೇಜ್ ಇಲ್ಲ. ಬಾಂಡೇಜಿಂದ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ಕರ್ಮದಿಂದ ಉಂಟಾಗುವ ಬಾಂಡೇಜ್ ಅದು ಬಾಂಡೇಜ್ಗೆ ಕಾರಣ ಆಗೋ ಬದಲು ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಸೊ ಕರ್ಮ ಈಸ್ ಎ ಕಾಸ್ ಫಾರ್ ಬಾಂಡೇಜ್, ಕರ್ಮಯೋಗ ಈಸ್ ದ ಕಾಸ್ ಫಾರ್ ಫ್ರೀಡಮ್. ಅದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ಕರ್ಮಜಂ ಬುದ್ಧಿಯುಕ್ತಾ ಹಿ कर्मजं बुद्धियुक्ता हि ಫಲಂ ತ್ಯಕ್ತ್ವಾ ಮನೀಷಿಣಃ फलं त्यक्त्वा मनीषिणः ಜನ್ಮಬಂಧ ವಿನಿರ್ಮುಕ್ತಾಃ जन्मबन्धविनिर्मुक्ताः ಪದಂ ಗಚ್ಚಂತ್ಯನಾಮಯಂ. पदं गच्छन्त्यनामयम् ಕರ್ಮಜಂ ಬುದ್ಧಿಯುಕ್ತಾ ಹಿ फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम्. ಸೊ ಇಲ್ಲಿ ಕರ್ಮಯೋಗದ ಅಂತಿಮ ಫಲ ಏನು, ಇಮಿಡಿಯೇಟ್ ಫಲ ಏನು? ಚಿತ್ತಶುದ್ಧಿ. ಅದನ್ನು ವಿವರಿಸಿದ್ರಲ್ಲ ಈಗ. ಚಿತ್ತಶುದ್ಧಿ ಇಮಿಡಿಯೇಟ್ ಫಲ. ವಾಟ್ ಈಸ್ ದ ಅಲ್ಟಿಮೇಟ್ ರಿಸಲ್ಟ್ ಆಫ್ ಕರ್ಮಯೋಗ? ಅದನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಫಸ್ಟ್, ವಾಟ್ ಆರ್ ದ ಡಿಫರೆಂಟ್ ಸ್ಟೇಜಸ್ ಇನ್ ಅವರ್ ಸ್ಪಿರಿಚುವಲ್ ಜರ್ನಿ? ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಹಂತ ಹಂತವಾಗಿ ನಾವು ಮುಂದಕ್ಕೆ ಹೋಗಬೇಕು. ಹಿಂದಿಗೆ ಬರಬಾರ್ದು, ಮುಂದೆ ಹೋಗಬೇಕೇ ಹೊರತು ಹಿಂದೆ ಹೋಗಬಾರ್ದು. ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಸ್ಟೇಜು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ, ಆಧ್ಯಾತ್ಮಿಕ ನಮ್ಮ ಮಾರ್ಗದಲ್ಲಿ, ಶ್ರೇಯೋ ಮಾರ್ಗದಲ್ಲಿ ಮೊದಲನೇ ಸ್ಟೇಜು ಬುದ್ಧಿಯುಕ್ತ. ಫಸ್ಟ್ ಯುಕ್ತ ಅಂದರೆ ಎಂಡೋಡ್ ವಿತ್ ಬುದ್ಧಿ. ಕರ್ಮಯೋಗ ಬುದ್ಧಿಯಿಂದ ನಾವು ಕೂಡಿರಬೇಕು. ಅಂದರೆ ನಮ್ಮ ಬುದ್ಧಿಯಲ್ಲಿ ಈ ಕರ್ಮಯೋಗದ ವಿಚಾರ ಒಳಗೆ ಬರಬೇಕು. ನಮ್ಮ ಬುದ್ಧಿಗೆ ಈ ಕರ್ಮಯೋಗದ ವಿಚಾರ ಹಿಡಿಸ್ಬೇಕು. ಅದು ನಾನು ಒಪ್ಕೊಬೇಕು. ಕರೆಕ್ಟ್, ಈ ರೀತಿ ಕರ್ಮ ಮಾಡಿದ್ರೇ ಒಳ್ಳೆಯದು. ಕರ್ಮ ಮಾಡೋದು ಬಿಡೋದು ಅದಕ್ಕೆ ಚಾಯ್ಸ್ ಇಲ್ಲ ಯಾರಿಗೂ. ಅದರ ವಿಷಯದಲ್ಲಿ ಯಾರಿಗೂ ಚಾಯ್ಸ್ ಇಲ್ಲ. ಯಾವ ಭಾವನೆಯಿಂದ ಕರ್ಮ ಮಾಡ್ತೀವಿ, ವಿತ್ ವಾಟ್ ಆ್ಯಟಿಟ್ಯೂಡ್ ಐ ಪರ್ಫಾರ್ಮ್ ಆ್ಯಕ್ಷನ್, ಅದು ನನ್ನ ಕೈಲಿದೆ. ಶ್ರೀಕೃಷ್ಣ ಹೇಳ್ತಾನೆ, ಹ್ಯಾವ್ ದಿ ಆ್ಯಟಿಟ್ಯೂಡ್ ಆಫ್ ಕರ್ಮಯೋಗ. ಯೋಗ ಬುದ್ಧಿಯಿಂದ ಕರ್ಮ ಮಾಡೋದಕ್ಕೆ ಮನಸ್ಸು ಮಾಡು ಫಸ್ಟ್, ಬುದ್ಧಿಯುಕ್ತ. ಆಮೇಲೆ ಕರ್ಮ ಮಾಡುವಾಗ ಕರ್ಮಜಂ ಫಲಂ ತ್ಯಕ್ತ್ವಾ. ಕರ್ಮಜಂ ಅಂದರೆ ಕರ್ಮದಿಂದ ಹುಟ್ಟುವಂಥದ್ದು. ಕರ್ಮಜಂ ಅಂದರೆ ಕರ್ಮದಿಂದ ಹುಟ್ಟಿರುವ, ಅಂದರೆ ಕರ್ಮದ ಫಲ. ಕರ್ಮಜಂ ಫಲಂ ತ್ಯಕ್ತ್ವಾ, ತ್ಯಜಿಸೋದು ಅಂದರೆ ಏನು? ಅದನ್ನು ನಾವು ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸೋದು. ಜೀವನದಲ್ಲಿ ಏನೇನು ಬರುತ್ತೋ ಎಲ್ಲ ಕರ್ಮಫಲಾನೇ. ಅದನ್ನು ನಾವು ಯಾವ ಆ್ಯಟಿಟ್ಯೂಡಲ್ಲಿ ಸ್ವೀಕರಿಸ್ತೀವಿ ಅದು ನನ್ನ ಕೈಲಿದೆ. ನಾನು ಹೇಳಿದ್ನಲ್ಲ, ರಿಯಾಕ್ಷನ್ ಆಗ್ಬೋದು, ಇಲ್ಲ ರೆಸ್ಪಾನ್ಸ್ ಮಾಡ್ಬೋದು. ಯು ಕ್ಯಾನ್ ರಿಯಾಕ್ಟ್, ಯು ಕ್ಯಾನ್ ರೆಸ್ಪಾಂಡ್. ಎರಡು ಚಾಯ್ಸ್ ಇದೆ. ಸ್ವಲ್ಪ ರಿಯಾಕ್ಟ್ ಆಗ್ಬೋದು, ಜಾಸ್ತಿ ರಿಯಾಕ್ಟ್ ಆಗ್ಬೋದು. ಅದು ಅವ್ರವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಎರಡೇ ಚಾಯ್ಸ್, ಐದರ್ ಯು ರಿಯಾಕ್ಟ್ ಆರ್ ಯು ರೆಸ್ಪಾಂಡ್ ಟು ಸಿಚುವೇಶನ್ಸ್ ಅಂತೂ ಬಂದೇ ಬರುತ್ತೆ. ಸ್ವಾಮಿ ಗುರುದೇವ್ ಹೇಳ್ತಾ ಇದ್ದರು, ಜ್ಞಾನಿಗಳಿಗೆ ಎಲ್ಲ ಬರೀ ಸಿಚುವೇಶನ್ ಅಷ್ಟೇ, ಪ್ರಾಬ್ಲಮ್ಮು ಇಲ್ಲ, ಕ್ರೈಸಿಸ್ಸು ಅಲ್ಲ. 3 ಪದ ಬಳಸ್ತಾ ಇದ್ರು ಅವರು: ಸಿಚುವೇಶನ್, ಪ್ರಾಬ್ಲಮ್, ಕ್ರೈಸಿಸ್. ಸಿಚುವೇಶನ್ ಅಂದರೆ ಪರಿಸ್ಥಿತಿ, ಪ್ರಾಬ್ಲಮ್ ಅಂದರೆ ಸಮಸ್ಯೆ, ಕ್ರೈಸಿಸ್ ಅಂದರೆ ಕೈ ಮೀರಿದ ಸಮಸ್ಯೆ. ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ ನಮಗೆ ಕ್ರೈಸಿಸ್ ಅಂದರೆ. ಸೊ ಅಜ್ಞಾನಿಗಳಿಗೆ ಏನಾಗುತ್ತೆ, ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಒಂದು ಸಿಚುವೇಶನ್ ಹೋಗಿ ಪ್ರಾಬ್ಲಮ್ ಆಗಿ ಕ್ರೈಸಿಸ್ ಆಗಿಬಿಡುತ್ತೆ. ಆದರೆ ವಿವೇಕ ಇರೋರ್ಗೆ ಹಾಗಲ್ಲ, ಜ್ಞಾನಿಗಳಿಗೆ ಹಾಗಲ್ಲ. ಏನೇ ಸಮಸ್ಯೆ ಬರಲಿ, ಇಟ್ ಈಸ್ ಓನ್ಲಿ ಎ ಸಿಚುವೇಶನ್. ಅದಕ್ಕೆ ಏನು ಸ್ಪಂದಿಸಬೇಕು ಅವ್ರು ಸ್ಪಂದಿಸ್ತಾರೆ. ಕರ್ಮಯೋಗಿನೂ ಹಾಗೆ ಸ್ಪಂದಿಸ್ತಾನೆ, ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋದಿಲ್ಲ. ಆ ರೀತಿ ಕರ್ಮಜಂ ಫಲಂ ತ್ಯಕ್ತ್ವಾ. ಸೊ ಏನೇ ಫಲ ಬರಲಿ ಅವನ ಮನಸ್ಸಿನ ಪ್ರಸನ್ನತೆ ಅವನು ಕಳ್ಕೊಳ್ಳೋದಿಲ್ಲ. ಅದೇ ಸಮತ್ವಂ ಯೋಗ ಉಚ್ಯತೆ ಅಂದರೆ ಏನು? ಬ್ರಹ್ಮಾಜಿ ಯಾವಲ್ಲೂ ಮುಂಚೆ ಎಲ್ಲ ಹೇಳ್ತಾಯಿದ್ರು. ಸಾಮಾನ್ಯವಾಗಿ ನಾವು ಹೇಳೋದೇನು, ಬಂದದ್ದೆಲ್ಲ ಬರಲಿ ಗೋವಿಂದನಂತೆ. ಬಟ್ ಅವ್ರು ಸ್ವಲ್ಪ ಬದಲಾಯಿಸಿದ್ದಾರೆ ಅದನ್ನು. ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ. ಆಮೇಲೆ ಅವ್ರು ಹೇಳ್ತಾರೆ, ಇದೊಂದು ವ್ರತ ಆಚರಿಸಿದ್ರೆ ಸಾಕು, ಎಲ್ಲ ವ್ರತ ಆಚರಿಸಿದ ಫಲ ಬರುತ್ತೆ. ಇದೊಂದು ವ್ರತ ಆಚರಿಸಿದ್ರೆ, ನಾವು ಬೇರೆ ಬೇರೆ ವ್ರತಗಳನ್ನ ಆಚರಿಸ್ತೀವಲ್ಲ, ಈ ವ್ರತ ಭಾಳ ಮುಖ್ಯವಾದ ವ್ರತ. ಈ ವ್ರತ ಆಚರಿಸ್ಬಿಟ್ರೆ
ಎಲ್ಲ ವ್ರತದ ಫಲನೂ ನಮಗೆ ಬರುತ್ತೆ. ಯಾಕಂದರೆ ನಾವು ಅಧ್ಯಾತ್ಮದಲ್ಲಿ ಮುಂದೆ ಮುಂದೆ ಹೋಗ್ತೀವಿ ಅವಾಗ. ಎ ಕಾಮ್ ಮೈಂಡ್ ಈಸ್ ದ ಸೋರ್ಸ್ ಆಫ್ ಆಲ್ ಪವರ್ ಅಂತ ಹೇಳ್ತಾರೆ ಗುರುದೇವ್. ಎ ಕಾಮ್ ಮೈಂಡ್ ಈಸ್ ದ ಸೋರ್ಸ್ ಆಫ್ ಆಲ್ ಪವರ್. ಮನಸ್ಸು ಪ್ರಶಾಂತವಾಗಿದ್ದರೆ ತುಂಬ ಶಕ್ತಿಯುತ ಮನಸ್ಸದು. ಏನೇ ವ್ಯವಹಾರ ಮಾಡಬೇಕಾದ್ರೂ ಶಕ್ತಿ ಬೇಕಲ್ಲ. ಮನಸ್ಸು ವೀಕ್ ಆಗಿದ್ದರೆ, ವೀಕ್ ಆಗೋದು ಯಾವಾಗ? ತುಂಬ ಚಿಂತೆ ಮಾಡಿದಾಗ, ವ್ಯಥೆ, ಭಯ, ತಳಮಳ ಇದ್ದ ಮೈಂಡ್ ವೀಕ್ ಆಗಿಬಿಡುತ್ತೆ. ವೀಕ್ ಮೈಂಡಿಂದ ಏನು ಸಾಧನೆ ಮಾಡೋಕ್ಕಾಗತ್ತೆ? ವ್ಯವಹಾರನೂ ಮಾಡೋಕ್ಕಾಗೋದಿಲ್ಲ. ಸೊ ಕಾಮ್ ಮೈಂಡ್ ಈಸ್ ದ ಸೋರ್ಸ್ ಆಫ್ ಆಲ್ ಪವರ್ ಅಂತ ಹೇಳ್ತಾರೆ ಗುರುದೇವ್. ಸೊ ಅದರಿಂದ ಇಲ್ಲಿ ಕರ್ಮಜಂ ಫಲಂ ತ್ಯಕ್ತ್ವ ಅಂತಂದರೆ ಫಲದ ವಿಷಯದಲ್ಲಿ ಪ್ರಸಾದ ಬುದ್ಧಿ. ಪ್ರಸಾದ ಆಲ್ವೇಸ್ ಮೀನ್ಸ್ ಪ್ರಸನ್ನತಾ. ಪ್ರಸಾದ ಮೀನ್ಸ್ ಪ್ರಸನ್ನತಾ, ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳೋದು. ಇಷ್ಟು ಮಾಡಿದ್ರೆ ಅವನಿಗೆ ಜ್ಞಾನ ಯೋಗ್ಯತೆ ಪ್ರಾಪ್ತಿಯಾಗುತ್ತೆ. ಈ ಬಿಕಮ್ಸ್ ಫಿಟ್ ಫಾರ್ ಹೈಯರ್ ಸ್ಪಿರಿಚುವಲ್ ನಾಲೆಡ್ಜ್. ಅದಕ್ಕೆ ಹೇಳ್ತಾರೆ ಮನೀಷಿಣಃ ಭೂತ್ವ. ಮನೀಷಿಣಃ ಭೂತ್ವ. ಮನೀಷಾ ಅಂದರೆ ಆತ್ಮಜ್ಞಾನ. ಕೆಲವು ಹುಡುಗಿಯರಿಗೆ ಮನೀಷಾ ಅಂತ ಹೆಸರಿಡ್ತಾರೆ, ಹೌದಲ್ಲ? ಮನೀಷಾ. ಒಮ್ಮೆ ನಾನು ಕೆಂಗೇರಿಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಾಗ 20 ವರ್ಷದಿಂದ ಅಲ್ಲೊಂದು ಹುಡುಗಿ ಇದ್ಲು ಮನೀಷಾ ಅಂತ. ಎಲ್ಲಿದ್ದಾಳೋ ಗೊತ್ತಿಲ್ಲ. ಮನೀಷಾ. ಸೊ ಮನೀಷಾ ವೆರಿ ನೈಸ್ ನೇಮ್. ಮನೀಷಾ ಅಂದರೆ ಆತ್ಮಜ್ಞಾನ. ಸೊ ಮನೀಷಿಣಃ ಅಂದರೆ ಜ್ಞಾನಿಗಳು. ಸೊ ಮನೀಷಿಣಃ ಭೂತ್ವ ಅಂತಂದರೆ ಆತ್ಮಜ್ಞಾನ ಸಂಪನ್ನರಾಗಬೇಕು ಅಂತ ಆಗ್ತಾರೆ. ಕರ್ಮಯೋಗಿ ಅದೇ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹಿ ಬಿಕಮ್ಸ್ ಮನೀಷಾ ಅಥವಾ ಮನೀಷಿ. ಅಂದರೆ ಹಿ ಬಿಕಮ್ಸ್ ಎ ವೈಸ್ ಮ್ಯಾನ್. ಜ್ಞಾನಯೋಗ ಅಭ್ಯಾಸ ಮಾಡೋದಕ್ಕೆ ಅವನಿಗೆ ಅರ್ಹತೆ ಬರುತ್ತೆ. ಅವನು ಜ್ಞಾನಾಭ್ಯಾಸವನ್ನು ಮಾಡ್ತಾನೆ. ಇದು ಥರ್ಡ್ ಸ್ಟೇಜ್. ಫಸ್ಟ್ ಸ್ಟೇಜ್ ಏನೋ ಚೇಂಜಿಂಗ್ ಮೈ ಆ್ಯಟಿಟ್ಯೂಡ್, ಬುದ್ಧಿಯುಕ್ತ. ಸೆಕೆಂಡ್ ಸ್ಟೇಜ್ ಏನು ಕರ್ಮಯೋಗ ಸಾಧನೆ ಮಾಡೋದು. ಥರ್ಡ್ ಸ್ಟೇಜ್ ಏನು ಮನೀಷಿಣಃ ಭೂತ್ವ. ಅಂದರೆ ಹಿ ಬಿಕಮ್ಸ್ ಎ ಮನೀಷಿ, ಮೀನಿಂಗ್ ಹಿ ಬಿಕಮ್ಸ್ ಎ ವೈಸ್ ಮ್ಯಾನ್. ಹೇಗೆ ವೈಸ್ ಮ್ಯಾನ್ ಆಗ್ತಾನೆ? ಥ್ರೂ ಜ್ಞಾನಯೋಗ ಸಾಧನೆ. ಫಸ್ಟ್ ಕರ್ಮಯೋಗ, ದಟ್ ವಿಲ್ ಕ್ವಾಲಿಫೈ ಯು ಫಾರ್ ಜ್ಞಾನಯೋಗ. ಸೊ ಜ್ಞಾನಯೋಗದ ಅಭ್ಯಾಸ ಹೇಗೆ? ಜ್ಞಾನಯೋಗದ ಅಭ್ಯಾಸ ಮಾಡೋದು? ತದ್ವಿದ್ದಿಗ್ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗುರುಗಳ ಹತ್ರ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಹಿ ಬಿಕಮ್ಸ್ ಎ ವೈಸ್ ಮ್ಯಾನ್. ಸೊ ಜ್ಞಾನಿ ಆಗಿಬಿಡ್ತಾನೆ, ಆತ್ಮಜ್ಞಾನಿ. ಆತ್ಮಜ್ಞಾನ ಅಂದರೆ ಏನು? ನಮ್ಮ ಸ್ವರೂಪವನ್ನು ನಾವು ಅರ್ಥಕೊಳ್ಳೋದು. ಪ್ರಾಪ್ತಸ್ಯ ಪ್ರಾಪ್ತಿ. ಹೊರಗಡೆ ಏನೋ ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲ. ಆಲ್ರೆಡಿ ನಮ್ಮ ಸ್ವರೂಪ ಇದೆ, ಅದಕ್ಕೆ ಏನೂ ಆಗಿಲ್ಲ. ನಿತ್ಯ ಶುದ್ಧ, ನಿತ್ಯ ಮುಕ್ತ. ಕೆಲವು ಹುಡುಗಿಯರಿಗೆ ಹೆಸರಿಡ್ತಾರೆ ನಿತ್ಯ ಮುಕ್ತ ಅಂತ. ನಾನೊಮ್ಮೆ ಬಾಂಬೆಗೆ ತುಂಬ ವರ್ಷದಿಂದ ಹೋದಾಗ ಯಜ್ಞಕ್ಕೆ, ಅವರು ಅಲ್ಲೊಬ್ಬರು ತಂದೆ ತಾಯಿ ಬರ್ತಾಯಿದ್ರು, ಗಂಡ ಹೆಂಡ್ತಿ. ಅವ್ರ ಮಗಳು ಅವಾಗಿನ್ನೂ ಚಿಕ್ಕವಳು, ಅಂದರೆ ಕಾಲೇಜೆಲ್ಲ ಮುಗಿಸಿ ಏನೋ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅವಳ ಹೆಸರು ನಿತ್ಯ ಮುಕ್ತ. ಸೊ ಮುಕ್ತ ಅಂತಲೇ ಹೆಸರಿಡ್ತಾರೆ. ನಿತ್ಯ ಮುಕ್ತ ತುಂಬ ರೇರ್. ನಿತ್ಯ ಮುಕ್ತ ತುಂಬ ರೇರ್. ಆ್ಯಕ್ಚುಲಿ ಪ್ರತಿಯೊಬ್ಬರ ಹೆಸರು ನಿತ್ಯ ಮುಕ್ತಾನೆ. ಎವ್ರಿಬಡಿ ಈಸ್ ನಿತ್ಯ ಮುಕ್ತ ಅಲ್ವಾ? ಅಧ್ಯಾತ್ಮ ಏನು ಹೇಳುತ್ತೆ? ನಿನ್ನ ಹೆಸರು ನಿತ್ಯ ಮುಕ್ತಾನೆ, ನಿಂಗೆ ಗೊತ್ತಿಲ್ಲ ಅಷ್ಟು. ನೀನು ಅಂದ್ಕೊಂಡಿದ್ಯಾ ನಾನು ಬಂಧನದಲ್ಲಿದ್ದೀನಿ, ಮುಕ್ತನಾಗಬೇಕು. ಅದು ಅಜ್ಞಾನ. ಈಗ ಬಂಧನದಲ್ಲಿದ್ದೀನಿ, ಸಾಧನೆ ಮಾಡಿ ಮುಕ್ತನಾಗ್ತೇನೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಅಜ್ಞಾನ. ಆಲ್ರೆಡಿ ನಾನು ನಿತ್ಯ ಮುಕ್ತ ಅಂತ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ. ಪ್ರಾಪ್ತಸ್ಯ ಪ್ರಾಪ್ತಿ ಅಲ್ವಾ? ಸೊ ಮನೀಷಿಣಃ ಭೂತ್ವ. ಸೊ ಯು ಬಿಕಮ್ ಎ ವೈಸ್ ಮ್ಯಾನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಅಹಂ ಬ್ರಹ್ಮ ಅಸ್ಮಿ. ಐ ಆಮ್ ಆಲ್ರೆಡಿ ಬ್ರಹ್ಮನ್, ಬಟ್ ಐ ಹ್ಯಾವ್ ಟು ನೋ ಇಟ್ ಆ್ಯಂಡ್ ಅಬೈಡ್ ಇನ್ ದಟ್ ನಾಲೆಡ್ಜ್. ಅವಾಗ ಏನಾಗುತ್ತೆ? ನೆಕ್ಸ್ಟ್ ಸ್ಟೇಜ್ ಜನ್ಮಬಂಧ ವಿನಿರ್ಮುಕ್ತ. ಆಗ ಅವನು ಜನನ ಮರಣ ಚಕ್ರಗಳನ್ನು ದಾಟಿ ಹೋಗ್ತಾನೆ. ಏಕೆಂದರೆ ಆತ್ಮ ಅಂದರೆ ಏನು? ನೀವು 2ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ನೋಡಿದ್ದೀರ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಶುರುನಲ್ಲೇ ಅರ್ಜುನಂಗೆ ಹೇಳ್ತಾನೆ ಶ್ರೀಕೃಷ್ಣ, ಇದು ನಿನ್ನ ಸ್ವರೂಪ. ನಿನಗೆ ಜನನವೂ ಇಲ್ಲ, ಮರಣವೂ ಇಲ್ಲ. ಜನನ ಮರಣಗಳ ಮಧ್ಯೆ ಏನೇನು ಪರಿವರ್ತನೆಗಳಾಗುತ್ತೋ ಅದ್ಯಾವುದು ನಿನ್ನನ್ನು ಬಾಧಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡ್ಕೋ ಅರ್ಜುನ. ಇದನ್ನು ಅರ್ಥ ಮಾಡಿಕೊಂಡು ನಿನ್ನ ಕರ್ತವ್ಯ ಮಾಡಿದ್ರೆ ನಿನಗೆ ಏನು ಕನ್ಫ್ಯೂಷನ್ ಇರಲ್ಲ. ಇಲ್ಲದರೆ ಕನ್ಫ್ಯೂಷನ್ನೇ. ಸೊ
ಜನ್ಮಬಂಧ ವಿನಿರ್ಮುಕ್ತಾ. ಮನುಷ್ಯ ಜನನ ಮರಣರಹಿತವಾದ ಅವನ ಸ್ವರೂಪದಲ್ಲಿ ನಿಂತು ಜೀವನ್ಮುಕ್ತನಾಗ್ತಾನೆ. ಈ ಬಿಕಮ್ಸ್ ಎ ಜೀವನ್ಮುಕ್ತ. ಜೀವನ್ಮುಕ್ತ ಅಂದರೆ ಏನು? ಶರೀರ ಇರುವಾಗಲೇ ಮುಕ್ತ. ಶರೀರ ಇರುವಾಗಲೇ ಮುಕ್ತ. ಆಮೇಲೆ ಶರೀರ ಬಿದ್ದ ಮೇಲೆ ಪದಂ ಗಚ್ಚಂತಿ ಅನಾಮಯಂ. ಆಮಯ ಅಂದರೆ ರೋಗ, ಅಥವಾ ವೇದಾಂತದ ಭಾಷೆಯಲ್ಲಿ ಹೇಳೋದಾದರೆ ದುಃಖ, ಭವರೋಗ ಅಂತಲೇ ಹೇಳ್ತೀವಲ್ಲ. ಸೊ ಆಮಯ ಅಂದರೆ ಭವರೋಗ ಇಲ್ಲಿ, ಮತ್ತು ಎಲ್ಲ ರೋಗನೂ ಅಲ್ಲಿ ಸೇರಿಕೊಂಡಿದೆ ಭವರೋಗದಲ್ಲಿ. ಮತ್ತು ಪುರಂದರದಾಸರು ಹಾಡಿದೆಯಲ್ಲ, ಇದು ಯಾವ ರೋಗ ನೋಡು ಅಂತ, ನನ್ನ ಕೈ ಬಿಡಿದು ನೋಡಯ್ಯ ಅಂತ ಒಂದು ಹಾಡಿದೆಯಲ್ಲ. ನನಗೇನು ದೇವರ ಹೆಸರು ನನಗೆ ರುಚಿ ಆಗ್ತಾ ಇಲ್ಲ, ಸತ್ಸಂಗಕ್ಕೆ ಹೋಗೋದಕ್ಕೆ ನನ್ನ ಕಾಲುಗಳು ಆ ಕಡೆ ಹೋಗ್ತಾನೇ ಇಲ್ಲ, ಗುರುಗಳ ಮಾತು ಕೇಳೋದಕ್ಕೆ ಇಂಟ್ರೆಸ್ಟೇ ಇಲ್ಲ, ಇದು ಯಾವ ರೋಗ ನೋಡು ಸ್ವಲ್ಪ ಕೈ ಹಿಡಿದು ಅಂತ. ತುಂಬ ಚೆನ್ನಾಗಿದೆ ಹಾಡು. ಸೊ ವಿದ್ಯಾಭೂಷಣರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು. ಸೊ ಈ ರೋಗದಿಂದ ನಾವು ಮುಕ್ತರಾಗ್ಬಿಡ್ತೀವಿ. ಆಮಯ ಅಂದರೆ ರೋಗ, ಅನಾಮಯಂ ಅಂದರೆ ರೋಗರಹಿತ ಸ್ಥಿತಿ. ಅದು ನಮ್ಮ ಸ್ವರೂಪ. ಶಂಕರಾಚಾರ್ಯ ಹೇಳ್ತಾರೆ ಸರ್ವ ಉಪದ್ರವರಹಿತ. ಸೊ ಅನಾಮಯ ಅಂದರೆ ಸರ್ವ ಉಪದ್ರವರಹಿತ, ಯಾವ ಗಲಾಟೆಯೂ ಇಲ್ಲ, ಯಾವ ತೊಂದರೆಯೂ ಇಲ್ಲ, ಆನಂದ ಶಾಂತಿ ನಮ್ಮ ಸ್ವರೂಪ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಗಚ್ಚಂತಿ ಅಂದರೆ ಹೋಗ್ತಾರೆ. ಹೋಗ್ತಾರೆ ಅಂದರೆ ಏನು? ತಮ್ಮ ಸ್ವರೂಪವನ್ನು ಅರಿತುಕೊಂಡು ಆ ಸ್ವರೂಪದಲ್ಲಿ ನಿಲ್ತಾರೆ. ಆತ್ಮನಿಷ್ಠೆ ಉಂಟಾಗತ್ತೆ ಅಂತ ಅರ್ಥ. ಆತ್ಮನಿಷ್ಠೋ ಭವತ್ವಂ ಅಂತ ರಮಣರ ಏಕಶ್ಲೋಕಿ ಕೊನೆಯ ಮಾತೇನು? ಆತ್ಮನಿಷ್ಠೋ ಭವ. ನೀವು ತಿರುವಣ್ಣಾಮಲೈ ಹೋದರೆ ಒಂದು ಕಲ್ಲಲ್ಲಿ ಕೆತ್ತಿದ್ದಾರೆ ಶ್ಲೋಕನ. ಆ ಶ್ಲೋಕದ ಕೊನೆಯ ವಾಕ್ಯ ಆತ್ಮನಿಷ್ಠೋ ಭವ. ನೀನು ಆತ್ಮನಿಷ್ಠನಾಗು, ನಿನ್ನ ಜೀವನ ಸಾರ್ಥಕವಾಗಿಬಿಡುತ್ತೆ. ಏಕೆ? ಆತ್ಮ ಅನ್ನೋದು ಪೂರ್ಣತ್ವ ಪ್ರಾಪ್ತಿಯಾಗತ್ತೆ. ನೀನು ಪರಿಚ್ಛಿನ್ನ ಅಲ್ಲ, ನೀನು ಪೂರ್ಣ, ಈಗಲೇ ಪೂರ್ಣ. ಗೊತ್ತಿಲ್ಲದೆ ಇರೋದರಿಂದ ಅವಿದ್ಯೆಯಿಂದ ಕಾಮದಿಂದ ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ಸುಖ ದುಃಖದಿಂದ ರಾಗದ್ವೇಷದಿಂದ ಮತ್ತೆ ಕರ್ಮ, ಮತ್ತೆ ಫಲ, ಮತ್ತೆ ಸುಖ ದುಃಖ, ಮತ್ತೆ ಮುಗಿಯೋದೇ ಇಲ್ಲ. ಇದಕ್ಕೆ ಹೆಸರು ಸಂಸಾರ ಸಾಗರ. ಇದಕ್ಕೆಲ್ಲ ಮೂಲ ಏನು? ಅವಿದ್ಯೆ ಹೆಂಗೆ ಹೋಗುತ್ತೆ? ವಿದ್ಯೆಯಿಂದ. ಶಂಕರಾಚಾರ್ಯರು ಆತ್ಮಬೋಧದಲ್ಲಿ ಹೇಳ್ತಾರೆ, ವಿದ್ಯಾ ಅವಿದ್ಯಾಂ ನಿಹಂತಿ ತೇಜ ತಿಮಿರ ಸಂಘವತ್. ಕತ್ತಲೆ ಹೋಗಬೇಕು. ಒಂದು ರೂಮಲ್ಲಿ ಕತ್ತಲೆ ಇದೆ ಅಂತ ಇಟ್ಕೊಳ್ಳೋಣ. ತುಂಬ ವರ್ಷಗಳಿಂದ ಕತ್ತಲೆ ಇದೆ, ಎಷ್ಟೋ ವರ್ಷಗಳಿಂದ ರೂಮ್ ಕತ್ತಲೆನೇ ಅಲ್ಲಿರೋದು. ಯಾಕಂದರೆ ಯಾರೂ ಹೋಗೇ ಇಲ್ಲ, ಲೈಟ್ ಇಲ್ಲ. ಆ ಕತ್ತಲೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಜೋರಾಗಿ ಒಂದು ಕೋಲ್ ತಗೊಂಡು ಹೊಡೆದ್ರೆ ಹೋಗುತ್ತಾ ಕತ್ತಲೆ? ಅಥವಾ ಬೈದರೆ ಹೋಗುತ್ತಾ ಕತ್ತಲೆ? ಹೋಗಿ ಅಂತ ಏನು ಮಾಡಿದ್ರೂ ಹೋಗಲ್ಲ. ಬೆಳಕು ಹಚ್ಚಿದ್ರೆ ಸಾಕು, ಅಷ್ಟು ನೂರಾರು ವರ್ಷಗಳಿಂದ ಇರೋ ಕತ್ತಲೆ ಹೋಗಿಬಿಡುತ್ತೆ. ಅದೇ ಥರ ಇದು ಎಷ್ಟೋ ಲೆಕ್ಕವಿಲ್ಲದೆ ಇರೋಷ್ಟು ಜನ್ಮಗಳಿಂದ ಬಂದಿರೋ ವಿದ್ಯೆಯಿಂದ ಹೋಗ್ಬಿಡುತ್ತೆ. ವಿದ್ಯೆ. ಸೊ ಅದರಿಂದ ಹೇಳೋದು ವಿದ್ಯಾ ಇದೇ ದೊಡ್ಡ ದಾನ, ವಿದ್ಯಾದಾನ. ಅದರಲ್ಲೂ ಅಧ್ಯಾತ್ಮ ವಿದ್ಯಾದಾನ ಎಲ್ಲದಕ್ಕಿಂತ ದೊಡ್ಡ ದಾನ. ಯಾಕಂದರೆ ಮನುಷ್ಯನಿಗೆ ಅದು ದುಃಖ ನಿವೃತ್ತಿ ಉಂಟು ಮಾಡುತ್ತೆ, ಪರಮಾನಂದ ಪ್ರಾಪ್ತಿ. ದುಃಖ ನಿವೃತ್ತಿ ಅಂದರೆ ಟೆಂಪ್ರರಿ ದುಃಖ ನಿವೃತ್ತಿ ಅಲ್ಲ, ಅದು ನಮಗೆ ಆಗ್ತಾನೇ ಇರುತ್ತೆ. ಹೇಳಲ್ಲ, 3 ಗಂಟೆ ಒಂದು ಸಿನಿಮಾ ಹೋಗಿ ಕೂತ್ಕೊಂಡ್ರೆ ಸ್ವಲ್ಪ ದುಃಖ ನಿವೃತ್ತಿ ಆಗ್ಬೋದು, ಸಿನಿಮಾ ಚೆನ್ನಾಗಿದ್ದರೆ. ಇಲ್ಲದ್ರೆ ದುಃಖ ಜಾಸ್ತಿ ಆಗುತ್ತೆ. ಟೆಂಪ್ರರಿ ದುಃಖ ನಿವೃತ್ತಿ ನಮ್ಗೆ ಗೊತ್ತಿದೆ, ಆದರೆ ಆತ್ಯಂತಿಕ ದುಃಖ ನಿವೃತ್ತಿ, ಪರ್ಮನೆಂಟ್ ರಿಲೀಸ್ ಫ್ರಮ್ ಸಾರೋ ಇಫ್ ಯು ವಾಂಟ್. ದಟ್ ಈಸ್ ಆತ್ಮಜ್ಞಾನ ಇಸ್ ದ ಓನ್ಲಿ ವೇ, ದೇರ್ ಈಸ್ ನೋ ಅದರ್ ವೇ. ಶಾಸ್ತ್ರ ಘಂಟಾಘೋಷವಾಗಿ ಹೇಳೋದು ಇದೊಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಸೊ ಇಲ್ಲಿಗೆ 2ನೇ ಅಧ್ಯಾಯದ ವಿಚಾರ ಇಲ್ಲಿಗೆ ನಿಲ್ಲಿಸೋಣ. ಈಗ 5ನೇ ಅಧ್ಯಾಯಕ್ಕೆ ಹೋಗೋಣ. 5th ಚಾಪ್ಟರ್. 5ನೇ ಅಧ್ಯಾಯ ಸನ್ಯಾಸ ಯೋಗ ಅಂತ. ಇದರಲ್ಲೂ ಕರ್ಮಯೋಗದ ವಿಚಾರಗಳು ತುಂಬ ಬರುತ್ತೆ, ಅದನ್ನು ನೋಡೋಣ. ಸೊ ಮೊದಲನೇ ಶ್ಲೋಕಕ್ಕೆ ಹೋಗೋಣ. 5ನೇ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚಮೋಧ್ಯಾಯಃ ಸನ್ಯಾಸಯೋಗಃ. ಅರ್ಜುನ ಉವಾಚ
उवाच ಸನ್ಯಾಸಂ ಕರ್ಮಣಾಂ ಕೃಷ್ಣ सन्न्यासं कर्मणां कृष्ण ಪುನರ್ಯೋಗಂ ಚ ಶಂಸಸಿ पुनर्योगं च शंससि ಯಚ್ಶ್ರೇಯ ಏತಯೋರೇಕಂ यत्श्रेय एतयोरेकं ತನ್ಮೇ ಬ್ರೂಹಿ ಸುನಿಶ್ಚಿತಂ. तन्मे ब्रूहि सुनिश्चितम् ಅರ್ಜುನ ಉವಾಚ सन्न्यासं कर्मणां कृष्ण पुनर्योगं च शंससि यच्छ्रेय एतयोरेकं तन्मे ब्रूहि सुनिश्चितम्. ಸೊ ಮೂರನೇ ಅಧ್ಯಾಯದಲ್ಲಿ ಕೇಳಿದ ಪ್ರಶ್ನೆ ಥರನೇ ಸೇಮ್ ಟೈಪ್ ಆಫ್ ಪ್ರಶ್ನೆ ಇಲ್ಲಿ ಕೂಡ. ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ ನೀನು ಕರ್ಮ ಸನ್ಯಾಸವನ್ನು ಹೇಳ್ತೀಯ, ಕರ್ಮಯೋಗದ ಬಗ್ಗೆನೂ ಹೇಳ್ತೀಯ. ಕರ್ಮಯೋಗ ಅಂದರೆ ಕರ್ಮ ಮಾಡೋದು, ಕರ್ಮ ಸನ್ಯಾಸ ಅಂದರೆ ಕರ್ಮ ಬಿಡೋದು. ಸೊ ಕರ್ಮಣಾಂ ಸನ್ಯಾಸಂ ಪುನಃ ಯೋಗಂ, ಯೋಗ ಅಂದರೆ ಇಲ್ಲಿ ಕರ್ಮಯೋಗ. ಶಂಸಸಿ ಅಂದರೆ ಹೊಗಳ್ತೀಯ ನೀನು ಎರಡನ್ನೂ ಹೊಗಳ್ತೀಯ. ಕರ್ಮ ಸನ್ಯಾಸವನ್ನೂ ಹೊಗಳ್ತಾ ಇದೆಯಾ, ಕರ್ಮಯೋಗವನ್ನೂ ಹೊಗಳ್ತಾ ಇದೆಯಾ. ಅದು 4ನೇ ಅಧ್ಯಾಯದಲ್ಲ ವಿಚಾರ ಬರುತ್ತೆ. ಅದರಿಂದ ಅವನು ಕೇಳೋದು 5ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ನೀನು ಕರ್ಮಯೋಗವನ್ನು ಸ್ತುತಿ ಮಾಡ್ತೀಯ, ಆಮೇಲೆ ಕರ್ಮ ಸನ್ಯಾಸವನ್ನು ಸ್ತುತಿ ಮಾಡ್ತೀಯ. ಸೊ ನನಗೆ ಮತ್ತೆ ಕನ್ಫ್ಯೂಷನ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ಕರ್ಮ ಸನ್ಯಾಸಕ್ಕೆ ಹೋಗಲೋ ಇಲ್ಲ ಕರ್ಮಯೋಗನೇ ಮಾಡಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯತ್ ಶ್ರೇಯ ಏತಯೋ ಏಕಂ, ಇದು ಯಾವುದು ನನಗೆ ಶ್ರೇಯಸ್ಸು ಉಂಟು ಮಾಡುತ್ತೆ, ಶ್ರೇಯೋ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ. ತನ್ಮೇ ಬ್ರೂಹಿ ಸುನಿಶ್ಚಿತಂ, ನನಗೆ ಕ್ಲಿಯರ್ ಕಟ್ಟಾಗಿ ಹೇಳಬೇಕು, ಗೊಂದಲ ಉಂಟಾಗೋ ಥರ ಹೇಳಬಾರ್ದು. ಇದು ಸರಿ ನಿನಗೆ, ಇದು ಮಾಡು ಅಂತ ಹೇಳಬೇಕು. ನನಗೆ ನಾನೇ ಯೋಚನೆ ಮಾಡಿ ತಲೆ ಬಿಸಿ ಮಾಡ್ಕೊಳ್ಳೋ ಅಷ್ಟು ನನಗೆ ಸಾಮರ್ಥ್ಯ ಇಲ್ಲ. ನೀನೇ ಹೇಳಿಬಿಡು ಹೀಗೆ ಮಾಡು ಅಂತ ಅಲ್ವಾ, ಈಸಿ ಮೆಥಡ್, ನೀನೇ ಹೇಳಿಬಿಡು ಅಂತ. ಸೊ ಇಲ್ಲಿ ಕರ್ಮ ಸನ್ಯಾಸ ಅಂತಂದರೆ ಏನು? ಆಶ್ರಮ ಸನ್ಯಾಸ ಅಂದರೆ ಸನ್ಯಾಸ ಆಶ್ರಮಕ್ಕೆ ಎಂಟ್ರಾಗೋದು. ಈಗ 4 ಆಶ್ರಮದಲ್ಲಿ ಒಂದು ಸನ್ಯಾಸ ಆಶ್ರಮ ತಾನೆ. ಸೊ ಸನ್ಯಾಸ ಆಶ್ರಮ ಅಂದ್ರೇನು? ಹೆಸರು ಬದಲಾಯಿಸೋದು, ಬಟ್ಟೆನೇ ಬದಲಾಯಿಸೋದು, ಬಟ್ಟೆ ಕಲರ್ ಬದಲಾಯಿಸೋದು, ಜೀವನ ಶೈಲಿಯನ್ನು ಬದಲಾಯಿಸೋದು. ಯಾತಿಗೋಸ್ಕರ ಅಂತಂದರೆ ಜ್ಞಾನಾಭ್ಯಾಸಕ್ಕೋಸ್ಕರ, ಟು ಪ್ರಾಕ್ಟೀಸ್ ಸೆಲ್ಫ್ ನಾಲೆಡ್ಜ್. ಆತ್ಮಜ್ಞಾನದ ಅಭ್ಯಾಸಕ್ಕೋಸ್ಕರ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸೋದು ಆಶ್ರಮ ಸನ್ಯಾಸ. ಸೊ ಅದಕ್ಕೆ ಇನ್ನೊಂದು ಹೆಸರಿದೆ, ವಿವಿಧಿಷಾ ಸನ್ಯಾಸ. ವಿವಿಧಿಷಾ ಅಂತಂದರೆ ವೇದಿತುಂ ಇಚ್ಛಾ ವಿವಿಧಿಷಾ. ವಿವಿಧಿಷಾ ಅಂತಂದರೆ ಜ್ಞಾನವನ್ನು ಗಳಿಸಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ವಿವಿಧಿಷಾ. ಯಾವ ಫೀಲ್ಡಲ್ಲೂ ಬೇಕಾದ್ರೆ ನಾವು ವಿವಿಧಿಷಾ ಆಗ್ಬೋದು. ಆದರೆ ಇಲ್ಲಿ ಆತ್ಮಜ್ಞಾನದ ಬಗ್ಗೆ ಹೇಳ್ತಿರೋದು, ಸ್ಪಿರಿಚುವಲ್ ನಾಲೆಡ್ಜ್, ಸೆಲ್ಫ್ ನಾಲೆಡ್ಜ್ ಬಗ್ಗೆ ಇಲ್ಲಿ ಹೇಳ್ತಿರೋದು. ಸೊ ಯಾರೋ ಒಬ್ಬನಿಗೆ ಸೈನ್ಸಲ್ಲಿ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಅದು ವಿವಿಧಿಷಾನೇ. ಆದರೆ ಆ ವಿವಿಧಿಷಾ ಬಗ್ಗೆ ಹೇಳ್ತಿಲ್ಲ, ಇಲ್ಲಿ ಹೇಳ್ತಿರೋದು ಆತ್ಮವಿಚಾರವನ್ನು ತಿಳ್ಕೊಬೇಕು, ಆತ್ಮಜ್ಞಾನವನ್ನು ಗಳಿಸಬೇಕು ಅನ್ನೋ ಆಸೆಗೆ ವಿವಿಧಿಷಾ ಅಂತ ಹೇಳ್ತಾರೆ. ಆ ವಿವಿಧಿಷೆ ಇಟ್ಕೊಂಡು ಯಾರು ಸನ್ಯಾಸಕ್ಕೆ ಪ್ರವೇಶ ಮಾಡ್ತಾನೋ ಅವನಿಗೆ ಹೆಸರು ವಿವಿಧಿಷಾ ಸನ್ಯಾಸಿ. ಅಥವಾ ನಾರ್ಮಲಾಗಿ ಹೇಳಿದ್ರೆ ಆಶ್ರಮ ಸನ್ಯಾಸಿ. ಸನ್ಯಾಸ ಆಶ್ರಮ ಅಂತ ಹೇಳೋದು ಅದಕ್ಕೆ. ಅದರಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಅದು ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಕರ್ಮತ್ಯಾಗ ಮಾಡ್ತಾನೆ ಅವನಿಗೆ ಕರ್ಮದಿಂದ ಎಕ್ಸೆಂಪ್ಷನ್ ಕೊಟ್ಬಿಡುತ್ತೆ ಸಮಾಜ. ನೀನು ಮಾಡಿದ್ದು ಕರ್ಮ ಎಲ್ಲ ಸಾಕು, ಇನ್ನು ನೀನು ಬರೀ ಜ್ಞಾನಾಭ್ಯಾಸ ಮಾಡಿಕೊಂಡು ಕಾಲ ಕಳಿ. ಅವನಿಗಿರೋದು 3 ಡ್ಯೂಟಿ. ವಿವಿಧಿಷಾ ಸನ್ಯಾಸಿಗೆ ಏನು ಡ್ಯೂಟಿ ಅಂದರೆ ಶ್ರವಣ, ಡ್ಯೂಟಿನೇ ಇಲ್ಲ ಅಂತಲ್ಲ, ಇದು 3 ಇದೆ: ಶ್ರವಣ, ಮನನ, ನಿಧಿಧ್ಯಾಸ. ಇದಕ್ಕೋಸ್ಕರ ವಿವಿಧಿಷಾ ಸನ್ಯಾಸ ತಗೊಳ್ಳೋದು. ಮತ್ತು ಅದಕ್ಕೆ ಸಪೋರ್ಟಿಂಗ್ ಸಾಧನೆ ಏನೇನೋ ಇರುತ್ತೆ, ಅದು ಮಾಡಬೇಕು. ಗುರು ಸೇವೆ ಇತ್ಯಾದಿ. ಸೊ ಆಶ್ರಮದ ಸೇವೆ ಇದೆಲ್ಲ ಇರುತ್ತೆ, ಸಪೋರ್ಟಿಂಗ್ ಸಾಧನೆಗಳು. ಬಟ್ ಮುಖ್ಯ 3: ಶ್ರವಣ, ಮನನ. ಯಾವ ಶ್ರವಣ? ಮೋದಿ ಸ್ಪೀಚ್ ಶ್ರವಣ ಮಾಡೋದಲ್ಲ, ವೇದಾಂತ ಶ್ರವಣ. ಸೊ ಅದರ ಡಿಸ್ಟ್ರ್ಯಾಕ್ಷನ್ಸ್ ತುಂಬ ಇರುತ್ತೆ. ಯಾರ್ಯಾರ್ದೋ ಶ್ರವಣ ಮಾಡಿ ಟೈಮ್ ವೇಸ್ಟ್. ವೇದಾಂತ ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಬೇಕು, ಅದನ್ನೇ ಧ್ಯಾನ ಮಾಡಬೇಕು. ವೇದಾಂತ ಶ್ರವಣ, ಅದರ ಮನನ, ಆಮೇಲೆ ಅದನ್ನು ಧ್ಯಾನ.
ಅದಕ್ಕೋಸ್ಕರನೇ ಸನ್ಯಾಸಾಶ್ರಮ ಇರೋದು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು. ಅವರಿಗೆ ಎಕ್ಸೆಂಪ್ಷನ್ ಸಮಾಜನೇ ಕೊಟ್ಬಿಟ್ಟಿದೆ. ಈಗ PhD ಅವ್ರಿಗೆಲ್ಲ ಎಕ್ಸೆಂಪ್ಷನ್ ಕೊಡಲ್ವಾ? ನೀವು ಬರೀ ಅಧ್ಯಯನ ಮಾಡಿ ನಾವೇ ನಿಮಗೆ ಸ್ಟೈಪೆಂಡ್ ಕೊಡ್ತೀವಿ. ಯಾಕಂದರೆ ನೀವು ಮಾಡೋ ರಿಸರ್ಚಿಂದ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಅಂತ. PhD ಅವರಿಗೆ ಸ್ಟೈಪೆಂಡ್ ಕೊಡೋದು ಯಾಕೆ? ನೀವು ಸ್ವಲ್ಪ ಎಲ್ಲ ಕೆಲಸ ಬಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿ. ರಿಸರ್ಚ್ ಮಾಡೋದ್ರಿಂದ ಸಮಾಜಕ್ಕೇನೋ ಪ್ರಯೋಜನ ಆಗುತ್ತೆ. ಅದೇ ಥರ ಸನ್ಯಾಸಾಶ್ರಮಕ್ಕೆ ಯಾರು ಹೋಗ್ತಾರೋ ಅವರನ್ನು ಸಮಾಜನೇ ಸಪೋರ್ಟ್ ಮಾಡುತ್ತೆ. ಯಾಕೆ? ಅವರು ಶ್ರವಣ ಮನನ ಮಾಡ್ತಾಯಿದ್ದಾರೆ, ಧ್ಯಾನ ಮಾಡಿ ಅವರ ಜ್ಞಾನವನ್ನು ಬೇರೆಯವರಿಗೆ ಹಂಚ್ತಾರೆ. ಆ ಜ್ಞಾನದಿಂದ ಎಷ್ಟೋ ಜನರಿಗೆ ಮಾರ್ಗದರ್ಶನ ಸಿಗತ್ತೆ ಅಂತ. ದಟ್ ಇಸ್ ದ ಪ್ರಿನ್ಸಿಪಲ್. ಸೊ ಅದಕ್ಕೆ ಹೆಸರು ಕರ್ಮ ಸನ್ಯಾಸ, ಆಶ್ರಮ ಸನ್ಯಾಸ ಅಥವಾ ವಿವಿಧಿಷಾ ಸನ್ಯಾಸ. ಸರಿ, ಕರ್ಮಯೋಗ ಇಷ್ಟೊತ್ತು ನಾವು ಹೇಳಿದ್ದೆಲ್ಲ ಕರ್ಮಯೋಗ. ಕರ್ಮವನ್ನು ಯೋಗ ಬುದ್ಧಿಯಿಂದ ಮಾಡೋದು. ಸೊ ಇಲ್ಲಿ ಕರ್ಮ ಮಾಡೋದು ಒಂದು ಮಾರ್ಗ, ಕರ್ಮ ತ್ಯಾಗ ಮಾಡೋದು ಇನ್ನೊಂದು ಮಾರ್ಗ. ಕರ್ಮತ್ಯಾಗ ಮಾಡೋದು ಯಾಕೆ? ಜ್ಞಾನಾಭ್ಯಾಸಕ್ಕೋಸ್ಕರ ಕರ್ಮತ್ಯಾಗ. ಸೊ ಆ ರೀತಿ. ಆದರೆ ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಕರ್ಮತ್ಯಾಗ ಕರ್ಮ ಅನುಷ್ಠಾನ ಎರಡೂ ಒಟ್ಟಿಗೆ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಿದ್ದಾನೆ, ಯಾವುದಾದ್ರು ಒಂದು ಹೇಳು, ಕರ್ಮತ್ಯಾಗ ಮಾಡು ಅಂತ ಹೇಳು, ಇಲ್ಲ ಕರ್ಮ ಮಾಡು ಅಂತ ಹೇಳು. ಎರಡೂ ಮಾಡಿ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ, ನೀನು ಅದನ್ನೂ ಹೊಗಳಿತೀಯ ಇದನ್ನೂ ಹೊಗಳಿತೀಯ ಅಂತ ಹೇಳ್ತಾನೆ. ಅದಕ್ಕೆ ಆಮೇಲೆ ಕೃಷ್ಣಂಗೆ ಪ್ರಶ್ನೆ ಕೇಳಿದ್ಮೇಲೆ ಅವನು ಉತ್ತರ ಕೊಡ್ತಾನೆ. 2ನೇ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಾನುವಾಚ ಇಲ್ಲಿ ನಿಶ್ರೇಯಸ್ ಅಂದರೆ ಏನು? ನೆನ್ನೆ ಯಾರೋ ಕೇಳಿದ್ರು, ನಿಶ್ರೇಯಸ್ ಅಂದರೆ ಏನು? ನಿಶ್ರೇಯಸ್ ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಮೋಕ್ಷ ಅಂತ ಕರಿತೀವಲ್ಲ. ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ಆ್ಯಕ್ಚುಲಿ ದುಃಖದಿಂದ ಬಿಡುಗಡೆ ಮಾಡಿಕೊಂಡ್ರೆ ಸಾಕು, ಆನಂದ ಆಲ್ರೆಡಿ ಇದೆ. ದುಃಖದಿಂದ ಬಿಡುಗಡೆ ಮಾಡಿಕೊಂಡ್ರೆ ಸಾಕು, ಆನಂದ ಆಲ್ರೆಡಿ ಇದೆ. ಸೊ ಆನಂದ ಪ್ರಾಪ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಆನಂದ ಅನ್ನೋದು ಏನಿದೆ ನಮ್ಮಲ್ಲಿ, ಅದಿವಾಗ ಏನೇನೋ ತಪ್ಪು ಕಲ್ಪನೆಗಳಿಂದ ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಆ ಮುಚ್ಚಿರೋದನ್ನು ತೆಗಿಬೇಕಷ್ಟೆ, ಆ ಮುಚ್ಚಲ ತೆಗಿಬೇಕಷ್ಟೆ. ಅದು ಆನಂದ ಆಲ್ರೆಡಿ ಇದೆ. ಸೊ ಆನಂದ ಪ್ರಾಪ್ತಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ದುಃಖ ನಿವೃತ್ತಿನೇ ಬೇಕು. ಆ ದುಃಖಕ್ಕೆ ಕಾರಣ ಏನು? ಅಜ್ಞಾನ. ತೇಜೋಮಯನಂಜಿ ಮನಃಶೋಧನಂ ಅನ್ನೋ ಬುಕ್ಕಲ್ಲಿ ಒಂದು ವಾಕ್ಯ ಹೇಳ್ತಾರೆ, ತಸ್ಮಾತ್ ಅಜ್ಞಾನಂ ಏವ ಸರ್ವದಾ ದುಃಖ ಕಾರಣಂ. ಅವ್ರು ಹೇಳ್ಬಿಟ್ರು, ಅದನ್ನು ಒಪ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ತಸ್ಮಾತ್ ಅಜ್ಞಾನಂ ಏವ ಸರ್ವದಾ ದುಃಖ ಕಾರಣಂ. ಎಲ್ಲ ದುಃಖಕ್ಕೆ ಇರೋದು ಒಂದೇ ಕಾರಣ. ಈಗ ಯಾರೋ ಒಬ್ಬರು ಹೇಳ್ಬೋದು, ನನ್ನೆಲ್ಲ ದುಃಖಕ್ಕೆ ನನ್ನ ಯಜಮಾನರೇ ಕಾರಣ ಅಂತ. ಅಥವಾ ತಂದೆ ತಾಯಿ ಇಬ್ಬರು ಸೇರಿ ನಮ್ಮೆಲ್ಲ ದುಃಖಕ್ಕೆ ಮಕ್ಕಳೇ ಕಾರಣ. ಟೀನೇಜ್ ಮಕ್ಕಳು ಹೇಳ್ತಾರೆ ನಮ್ಮೆಲ್ಲ ದುಃಖಕ್ಕೆ ತಂದೆ ತಾಯಿನೇ ಕಾರಣ. ಮತ್ತು ಎಲ್ಲರೂ ಸೇರಿ ಹೇಳ್ಬೋದು ನಮ್ಮ ಪಕ್ಕದ ಮನೆಯವರೇ ಕಾರಣ ಅಂತ. ಅಲ್ಲ, ಎಲ್ಲ ಸುಳ್ಳು. ಅದು ಎಲ್ಲ ಸುಳ್ಳು. ನಮ್ಮ ದುಃಖಕ್ಕೆ ನಮ್ಮ ಅಜ್ಞಾನವೇ ಕಾರಣ. ಆದರೆ ಇದನ್ನು ಒಪ್ಕೊಳ್ತಾರೆ ಯಾರಾದರೂ? ನನ್ನ ದುಃಖಕ್ಕೆ ನನ್ನ ಅಜ್ಞಾನವೇ ಕಾರಣ ಅಂತ ಯಾರಾದರೂ ಒಪ್ಕೊತಾರ? ಯಾರೂ ಒಪ್ಕೊಳ್ಳಲ್ಲ. ಇದನ್ನು ಒಪ್ಕೊಂಡ್ರೇ ನಮಗೆ ಜ್ಞಾನದಲ್ಲಿ ಇಂಟ್ರೆಸ್ಟ್ ಬರೋದು. ಜ್ಞಾನದಲ್ಲಿ ನಿಜವಾಗಲೂ ಇಂಟ್ರೆಸ್ಟ್ ಬರೋದು ಇದನ್ನು ಅರ್ಥ ಮಾಡ್ಕೊಂಡಾಗ. ನನ್ನ ದುಃಖಕ್ಕೆ ನನ್ನ ಅಜ್ಞಾನವೇ ಕಾರಣ ಅಂತ ಯಾವಾಗ ನನಗೆ ವಿಚಾರ ಸ್ಪಷ್ಟವಾಗುತ್ತೋ ಆವಾಗ ನಮಗೆ ಆತ್ಮಜ್ಞಾನದಲ್ಲಿ ನಿಜವಾದ ಇಂಟ್ರೆಸ್ಟ್ ಬರುತ್ತೆ. ಅಲ್ಲಿ ತನಕ ಸುಮ್ಮನೆ ಒಂದು ಸೂಪರ್ಫಿಷಿಯಲ್ ಇಂಟ್ರೆಸ್ಟ್ ಇರುತ್ತೆ, ನೋಡೋಣ ತಿಳ್ಕೊಳ್ಳೋಣ ಅಂತ. ಹಂಗೆಲ್ಲ ಪ್ರಯೋಜನ ಇಲ್ಲ. ನಿಜವಾಗಲೂ ಈ ಜ್ಞಾನ ಬೇಕೇ ಬೇಕು, ಈ ಕ್ಷಣವೇ ಬೇಕು ಅನ್ನುವಂಥ ಜಿಜ್ಞಾಸೆ ಇದೆಯಲ್ಲ, ಅದು ಬರೋದು ಯಾವಾಗ ಅಂದರೆ ನನ್ನ ದುಃಖಕ್ಕೆಲ್ಲ, ನನ್ನ ನೋವಿಗೆಲ್ಲ ನನ್ನ ಅಜ್ಞಾನವೇ ಕಾರಣ. ಅವರು ಇವರು ಕಾರಣ ಅಲ್ಲ, ದೇವರು ಕಾರಣ ಅಲ್ಲ, ನನ್ನ ಅಜ್ಞಾನವೇ ಕಾರಣ. ಯಾಕೋ ದೇವರಿನ್ನೂ ಕಂಡುಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ ಕೆಲವರು.
ಕೆಲವ್ರೇನು ಎಲ್ಲರೂ ಹೇಳೋರೆ ದೇವ್ರನ್ನ ಬೈತೀವಿ, ಇನ್ಯಾರನ್ನೋ ಬೈತೀವಿ. ಈಗೆಲ್ಲ ಜೆನ್ಸೆಟ್ನವರು ಮೋದಿನೇ ಬೈತಾರೆ ಎಲ್ಲದಕ್ಕೆ. ನಮ್ಮೆಲ್ಲ ಸಮಸ್ಯೆಗೂ ಮೋದಿನೇ ಕಾರಣ. ಈ ಥರ ನಾವು ನಮ್ಮ ತಪ್ಪೇ ನಮ್ಮ ದುಃಖಕ್ಕೆ ಕಾರಣ ಅಂತ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಇಲ್ಲಿ ನಿಶ್ರೇಯಸ್ ಅಂದರೆ ದುಃಖದಿಂದ ಬಿಡುಗಡೆ. ದುಃಖದಿಂದ ಬಿಡುಗಡೆ ಆಗೋದು ಜ್ಞಾನ ಪ್ರಾಪ್ತಿಯಿಂದ. ಯಾವ ಜ್ಞಾನ? ಆತ್ಮಜ್ಞಾನ ಪ್ರಾಪ್ತಿಯಿಂದ. ಶ್ರೀಕೃಷ್ಣ ಹೇಳ್ತಿದ್ದಾನೆ, ಸನ್ಯಾಸ ಅಂದರೆ ಆಶ್ರಮ ಸನ್ಯಾಸ, ಕರ್ಮಯೋಗ ಅಂದರೆ ಗೃಹಸ್ಥಾಶ್ರಮ. ಇಲ್ಲಿ ಕರ್ಮಯೋಗ ಅಂದರೆ ನಾವು ಗೃಹಸ್ಥಾಶ್ರಮ ಅಂತ ಅರ್ಥ ಮಾಡ್ಕೊಬೇಕು. ಸೊ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ ಎರಡೂ ನಮ್ಮನ್ನು ಕರ್ಕೊಂಡು ಹೋಗೋದು ಕೊನೆಗೆ ಮೋಕ್ಷಕ್ಕೇನೆ. ನಿಶ್ರೇಯಸಕರೌ ಉಭೌ. ಉಭೌ ಅಂದರೆ ಎರಡು. ಬೋತ್ ಸನ್ಯಾಸಾಶ್ರಮ ಆ್ಯಂಡ್ ಗೃಹಸ್ಥಾಶ್ರಮ ವಿಲ್ ಲೀಡ್ ಯು ಟು ಮೋಕ್ಷ. ನೋಡಿ ಎಷ್ಟು ಪವರ್ಫುಲ್ ಸ್ಟೇಟ್ಮೆಂಟ್. ನಮಗೆ ಗೃಹಸ್ಥರು ನಾವು, ನಮಗೆ ಮೋಕ್ಷ ಇಲ್ಲ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ, ಆ ಥರ ಎಲ್ಲೂ ಹೇಳೇ ಇಲ್ಲ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಗೃಹಸ್ಥಾಶ್ರಮ ಆಗಲಿ ಸನ್ಯಾಸಾಶ್ರಮ ಆಗಲಿ ನಮ್ಮ ಅಂತಿಮ ಗುರಿ ಮೋಕ್ಷನೇ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಾಧನೆ ಮಾಡಿ ಮುಕ್ತರಾಗೋರ್ದು ಬೇಕಾದಷ್ಟು ಉದಾಹರಣೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಸರ್ಗದತ್ ಮಹಾರಾಜ್ ಅಂತ ಒಬ್ಬರಿದ್ದರು ಮುಂಬೈಯಲ್ಲಿ. ಅವ್ರದ್ದೊಂದು ಪುಸ್ತಕನೇ ಇದೆ, ಐ ಆಮ್ ದ್ಯಾಟ್ ಅಂತ. ಐ ಆಮ್ ದ್ಯಾಟ್ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ. ಅವ್ರು ಗೃಹಸ್ಥಾಶ್ರಮದಲ್ಲೇ ಇದ್ದರು, ಮನೆ ಬಿಟ್ಟೇನೂ ಹೋಗಲಿಲ್ಲ. ಗುರುಗಳ ಉಪದೇಶ ಸಿಕ್ತವ್ರಿಗೆ, ಉಪದೇಶವನ್ನು ಚೆನ್ನಾಗಿ ಮನನ ಮಾಡಿ ಧ್ಯಾನ ಮಾಡಿದ್ರು. 3 ವರ್ಷದಲ್ಲಿ ಸಿದ್ಧಿ ಆಗೋಯ್ತು ಅವ್ರಿಗೆ. ಆಮೇಲೆ ಅಲ್ಲೇ ಇದ್ಕೊಂಡು ಬಂದವ್ರಿಗೆಲ್ಲ ಉಪದೇಶ ಮಾಡ್ತಾಯಿದ್ರು. ಅವ್ರು ಮಾಡಿದ ಉಪದೇಶಗಳನ್ನ ಒಂದು ಪುಸ್ತಕ ಮಾಡಿದ್ದಾರೆ, ಐ ಆಮ್ ದ್ಯಾಟ್ ಅಂತ. ಭಾಳ ಪವರ್ಫುಲ್ ವೇದಾಂತ ಬುಕ್ ಅದು. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಇದೆ. ಅದೊಂದು ಉಪನಿಷತ್ ಥರನೇ, ಅದು ಅವ್ರ ಸ್ವಂತ ಅನುಭವ, ಥಿಯರಿ ಅಲ್ಲ, ಅದು ಅನುಭವ. ಸೊ ನಿಶ್ರೇಯಸಕರೌ ಉಭೌ. ಆದರೆ ಶ್ರೀಕೃಷ್ಣ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಹೇಳ್ತಿದ್ದಾನೆ. ಶಾಕಿಂಗ್ ಅಂದರೆ ಸನ್ಯಾಸಿಗಳಿಗೆ ಇದು ಶಾಕಿಂಗ್, ಗೃಹಸ್ಥರಿಗೆ ಒಳ್ಳೆ ನ್ಯೂಸ್ ಇದು. ಅಂದರೆ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀಕೃಷ್ಣ ಹೇಳ್ತಾನೆ, ಈ ಎರಡರ ಇದೆಯಲ್ಲ, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ, ಅಂದರೆ ಸನ್ಯಾಸಾಶ್ರಮ ಮತ್ತು ಗೃಹಸ್ಥಾಶ್ರಮ, ಇದು ಎರಡರಲ್ಲಿ ಗೃಹಸ್ಥಾಶ್ರಮನೇ ಶ್ರೇಷ್ಠ, ಹೆಚ್ಚು ಪ್ರಯೋಜನ ಆಗುವಂಥದ್ದು. ಸೊ ಇದು ಭಾಳ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾದಂಥ ಮಾತು ಸನ್ಯಾಸಿಗಳಿಗೆ. ಗೃಹಸ್ಥರು ಖುಷಿ ಆಗುತ್ತೆ. ಅದನ್ನು ವಿವರಿಸ್ತಾನೆ, ಯಾಕೆ ನಾನು ಆ ಥರ ಹೇಳ್ತಿದ್ದೀನಿ, ಕರ್ಮಯೋಗನೇ ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಅಂತ ಯಾಕೆ ಹೇಳ್ತಿದ್ದೀನಿ. ಕರ್ಮ ಸನ್ಯಾಸಕ್ಕೆ ಯಾಕೆಂದರೆ ಹೆಚ್ಚಿನ ಜನ ಅರ್ಜುನನ ಥರ ಇರೋರು, ಅವ್ರಿಗೆ ಕರ್ಮ ಸನ್ಯಾಸಕ್ಕೆ ಇನ್ನೂ ಅರ್ಹತೆ ಬಂದಿಲ್ಲ. ಗುರುದೇವ್ ಹೇಳ್ತಾರಲ್ಲ, ಗುರುದೇವ್ದೊಂದು ಮಾತು, ಮೈಂಡ್ ಈಸ್ ಮ್ಯಾನ್ ಆ್ಯಸ್ ದ ಇವತ್ತು ಮೈಂಡ್ ಬಗ್ಗೆ ಏನೇನೋ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೈಂಡ್ ಈಸ್ ಮ್ಯಾನ್ ಆ್ಯಸ್ ದ ಮೈಂಡ್ ಸೋ ದ ಮ್ಯಾನ್. ಮನಸ್ಸೇ ಮಾನವ, ಮನಸ್ಸಿನಂತೆ ಅವನು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ದೊಡ್ಡ ಸಾಹುಕಾರ ಇರ್ಬೋದು, ತುಂಬ ವಿದ್ಯಾವಂತ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು, ಅಥವಾ ಏನೂ ವಿದ್ಯೆ ಇಲ್ಲದಿರೋನಾಗಿರ್ಬೋದು. ಬಟ್ ಅವನ ವ್ಯಕ್ತಿತ್ವ ಏನು ಅಂದರೆ ಅವನ ಮನಸ್ಸು ಬುದ್ಧಿನೇ. ಅವನ ಮನಸ್ಸು ಬುದ್ಧಿನೇ ಅವನ ವ್ಯಕ್ತಿತ್ವ. ಬಟ್ಟೆ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ಹೊರಗಡೆ ಮನೆ ಹಿಂಗಾರು ಇದ್ಕೊಳ್ಳಿ, ದೊಡ್ಡ ಮನೆ ಚಿಕ್ಕ ಮನೆ ಅದೆಲ್ಲ ಮುಖ್ಯ ಅಲ್ಲ. ಅವನು ದೊಡ್ಡ ಪಂಡಿತ ಇರ್ಬೋದು, ಅದೆಲ್ಲ ಮುಖ್ಯ ಅಲ್ಲ. ಅವನ ಮನಸ್ಥಿತಿ ಏನು, ವಾಟ್ ಈಸ್ ದ ಸ್ಟೇಟ್ ಆಫ್ ಹಿಸ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್, ದ್ಯಾಟ್ ಈಸ್ ದ ಪರ್ಸನಾಲಿಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಮನಸ್ಸು ಬುದ್ಧಿಯನ್ನು ಸರಿಯಾದ ರೀತಿ ಬೆಳೆಸಬೇಕು. ಸೊ ಮೈಂಡ್ ಈಸ್ ಮ್ಯಾನ್ ಅಂದರೆ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಈಸ್ ದ ರಿಯಲ್ ಮ್ಯಾನ್. ಆ್ಯಸ್ ದ ಮೈಂಡ್ ಸೋ ದ ಮ್ಯಾನ್. ಮನಸ್ಸಿನಂತೆ ಮಾನವ. ಫಸ್ಟು ಮನಸ್ಸೇ ಮಾನವ. ಮನಸ್ಸು ಅಂದರೆ ಅಂತಃಕರಣ. ಮನಸ್ಸೇ ಮಾನವ, ಮನಸ್ಸಿನಂತೆ ಮಾನವ. ಸೊ ಇದೊಂದು ಪಾಯಿಂಟ್. ಸೊ ಎಲ್ಲ ಬೆಳವಣಿಗೆ ಮನಸ್ಸು ಬುದ್ಧಿಲೇ ಆಗಬೇಕು. ಆಲ್ ಗ್ರೋತ್, ಎಕ್ಸ್ಪ್ಯಾನ್ಷನ್, ಎವಲ್ಯೂಷನ್ ಎಲ್ಲ ಕೂಡ ಮನಸ್ಸು ಬುದ್ಧಿಯ ಮಟ್ಟದಲ್ಲೇ ಆಗಬೇಕು. ಹೊರಗಿನ ಗ್ರೋತ್ ಅಲ್ಲ, ಅದು ವ್ಯವಹಾರ. ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋದೆ, ಮೊದಲು 1 ಕಾರ್ ಇತ್ತು, ಈಗ 2 ಕಾರ್ ಇದೆ, ಅದೆಲ್ಲ ಎಕ್ಸ್ಟರ್ನಲ್ ಗ್ರೋತ್, ಅದು ಬಿಡಿ ವ್ಯವಹಾರ. ಆದರೆ ರಿಯಲ್ ಗ್ರೋತ್ ಈಸ್ ಎವಲ್ಯೂಷನ್ ಆಫ್ ದಿ ಮೈಂಡ್ ಆ್ಯಂಡ್ ಇಂಟಲೆಕ್ಟ್. ಮನಸ್ಸು ಬುದ್ಧಿಯ ಬೆಳವಣಿಗೆ ಆಗಬೇಕು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಿದ್ದಾನೆ, ನೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ
ಸುಖಂ ಬಂಧಾತ್ ಪ್ರಮುಚ್ಯತೆ ಸಂಬಂಧಾತ್ ಪ್ರಮುಚ್ಯತೆ ನೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸೊ ಇಲ್ಲಿ ಕರ್ಮಯೋಗವನ್ನು ಸ್ತುತಿ ಮಾಡ್ತಿದ್ದಾನೆ, ಕರ್ಮಯೋಗಿಗಳ ಸ್ತುತಿ ಮಾಡ್ತಿದ್ದಾನೆ, ಪ್ರೈಸಿಂಗ್, ಎಂಕರೇಜಿಂಗ್ ದೆಮ್. ಏನಂತ ಹೇಳ್ತಾನೆ? ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಯೋ ಅಂದರೆ ಯಾರು, ಯಹ. ಯೋ ಅಂದರೆ ಯಹ. ಯಹ ನ ದ್ವೇಷ್ಟಿ, ದ್ವೇಷ ಮಾಡೋದಿಲ್ವೋ. ಯಾವುದನ್ನು ನಾವು ದ್ವೇಷ ಮಾಡೋದು? ಯಾವುದು ನನಗೆ ದುಃಖ ಕೊಡುತ್ತೋ ಅದನ್ನು ದ್ವೇಷ ಮಾಡ್ತೀವಿ, ಅಥವಾ ಯಾರು ನಮಗೆ ದುಃಖ ಕೊಡ್ತಾರೋ ಅವ್ರನ್ನ ನಾವು ದ್ವೇಷ ಮಾಡ್ತೀವಿ. ಸೊ ದ್ವೇಷ ಯಾವಾಗಲೂ ಇದೇ ಕಾರಣ. ಸುಮ್ಮನೆ ಯಾರೋ ಅವ್ರ ಪಾಡಿಗೆ ಹೋಗ್ತಿರೋ ನಾವು ಅವ್ರ ಮೇಲೆ ನಮಗೇನು ದ್ವೇಷ ಇದೆಯಾ? ಯಾರೋ ಒಬ್ಬ ರೋಡಲ್ಲಿ ಹೋಗ್ತಾ ಇದ್ದಾನೆ, ಅವ್ರನ್ನ ನೋಡ್ತೀವಿ, ನಮಗೇನು ಅವ್ರ ಮೇಲೆ ದ್ವೇಷ ಏನಿಲ್ಲ, ಯಾಕೆಂದ್ರೆ ಅವ್ರೇನು ಮಾಡಿಲ್ಲ ನಮಗೆ, ಅವರಿಂದ ನಮ್ಗೆ ಯಾವ ಅಪಾಯನೂ ನಮಗಿಲ್ಲ, ತೊಂದರೆಯೂ ಇಲ್ಲ. ಯಾರನ್ನ ದ್ವೇಷ ಮಾಡೋದು? ಯಾರನ್ನ ಕಂಡ್ರೆ ನಮಗೆ ಭಯ ಇದೆಯೋ ಅವ್ರನ್ನೇ ದ್ವೇಷ ಮಾಡೋದು. ದ್ವೇಷಕ್ಕೆ ಕಾರಣ ಭಯ. ಭಯ ಏನು? ಅವ್ರು ನಮಗೇನೋ ತೊಂದರೆ ಕೊಡ್ತಾರೆ ಅನ್ನೋ ಭಯ, ಅಥವಾ ತೊಂದರೆ ಕೊಟ್ಟಿದ್ದಾರೆ, ಮುಂದೇನೂ ಕೊಡ್ತಾರೆ. ಸೊ ದ್ವೇಷಕ್ಕೆ ಕಾರಣ ದುಃಖ. ಆ ದುಃಖ ಯಾವುದರಿಂದ ಉಂಟಾಗೋ ಚಾನ್ಸ್ ಇದೆಯೋ ಅದನ್ನು ನಾವು ದ್ವೇಷಿಸ್ತೀವಿ. ಅದು ಪರಿಸ್ಥಿತಿ ಇರ್ಬೋದು, ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು. ನಾವು ದ್ವೇಷ ಬೆಳೆಸ್ಕೊತೀವಿ. ದ್ವೇಷ ಅಂದರೆ ಏನು? ದೂರ ಇಡೋದಕ್ಕೆ ನೋಡ್ತೀವಿ, ಅಥವಾ ನಾವೇ ದೂರ ಹೋಗೋದಕ್ಕೆ ನೋಡ್ತೀವಿ. ರಾಗ ನ ಕಾಂಕ್ಷತಿ. ನ ಕಾಂಕ್ಷತಿ ಅಂದರೆ ರಾಗ. ರಾಗ ಮೀನ್ಸ್ ಸಂಗೀತದಲ್ಲಿ ರಾಗ ತುಂಬ ಇಂಪಾರ್ಟೆಂಟ್. ಆದರೆ ವೇದಾಂತದಲ್ಲಿ ರಾಗ ಅನ್ನೋದು ಕೆಟ್ಟ ಪದ, ಬ್ಯಾಡ್ ವರ್ಡ್. ಸೊ ನೀವು ವೇದಾಂತಿಗಳು ಯಾರನ್ನಾರು ಬೈಬೇಕಾದ್ರೆ ರಾಗಿ ಅಂತ ಬೈಬೋದು. ವೇದಾಂತದಲ್ಲೂ ಬೈಯೋ ಪದಗಳಿದೆ. ಒಂದು ರಾಗಿ ಅಂದರೆ ತುಂಬ ರಾಗ ಇರೋನು ನೀನು ಅಂತ. ಸಂಗೀತದಲ್ಲಿ ರಾಗಿ ಅಂದರೆ ಒಳ್ಳೆಯದು, ಚೆನ್ನಾಗಿ ರಾಗಬದ್ಧವಾಗಿ ಹಾಡ್ತಾನೆ. ಆದರೆ ವೇದಾಂತದಲ್ಲಿ ರಾಗ ಅನ್ನೋದು ಬ್ಯಾಡ್ ವರ್ಡ್. ಅಂದರೆ ರಾಗ ಮೀನ್ಸ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್. ಎಲ್ಲಿ ರಾಗ ಇದೆಯೋ ಅಲ್ಲಿ ಭಯನೂ ಇರುತ್ತೆ. ರಾಗ ಇದೆಯೋ ಅಲ್ಲಿ ಭಯ ಇರುತ್ತೆ, ಕ್ರೋಧ ಇರುತ್ತೆ. ಕ್ರೋಧ ಏನೋ? ಯಾರು ಆ ವಸ್ತುನ ಅಥವಾ ವ್ಯಕ್ತಿನ ನಮ್ಮಿಂದ ದೂರ ಮಾಡಿಬಿಡ್ತಾರೋ ಅಂತ ಭಯ. ಎಲ್ಲಿ ಅಟ್ಯಾಚ್ಮೆಂಟ್ ಇದೆಯೋ, ಅಟ್ಯಾಚ್ಮೆಂಟ್ ಯಾವುದಕ್ಕೆ ಅಟ್ಯಾಚ್ ಆಗೋದು? ಯಾವ ವ್ಯಕ್ತಿ ಅಥವಾ ವಸ್ತು ನಮಗೆ ಸುಖ ಕೊಡುತ್ತೋ ಅದಕ್ಕೆ ನಾವು ಅಟ್ಯಾಚ್ ಆಗ್ತೀವಿ. ಅಂಟ್ಕೊಳ್ಳೋದು. ಅಂಟ್ಕೊಳ್ಳೋದು ಅಂದರೆ ಅದು ಇಲ್ಲದೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಹತ್ರನೇ ಇರಬೇಕು. ಅದು ವಸ್ತು, ವ್ಯಕ್ತಿ, ಪರಿಸ್ಥಿತಿ ಯಾವ್ದು ಬೇಕಾದ್ರೂ ಆಗ್ಬೋದು. ಐ ಬಿಕಮ್ ಅಟ್ಯಾಚ್ ಟು ಎ ಪರ್ಸನ್ ಆರ್ ಆಬ್ಜೆಕ್ಟ್ ವಿಚ್ ಗಿವ್ಸ್ ಮೀ ಹ್ಯಾಪಿನೆಸ್. ಅಟ್ಯಾಚ್ಮೆಂಟ್ ಜೊತೆಯಲ್ಲೇ ಭಯ ಮತ್ತು ಕ್ರೋಧ ಇರುತ್ತೆ. ನೀವು ಬೇಕಾದ್ರೆ ಯೋಚನೆ ಮಾಡಿ, ಭಯ ಕ್ರೋಧಕ್ಕೆ ಅಟ್ಯಾಚ್ಮೆಂಟೇ ಕಾರಣ, ಪ್ರೀತಿ ಅಲ್ಲ. ಪ್ರೀತಿ ಬೇರೆ, ಅಟ್ಯಾಚ್ಮೆಂಟ್ ಬೇರೆ. ಎಲ್ಲ ಕನ್ಫ್ಯೂಷನ್ ಜಾಸ್ತಿ. ಪ್ರೀತಿಗೂ ಅಟ್ಯಾಚ್ಮೆಂಟ್ ಕನ್ಫ್ಯೂಸ್ ಆಗಿ ಎಲ್ಲ ಕನ್ಫ್ಯೂಷನ್. ಸಿನಿಮಾದಲ್ಲಿ ಎಲ್ಲ ತಲೆ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರನ್ನೂ. ಅಟ್ಯಾಚ್ಮೆಂಟನ್ನೇ ಪ್ರೀತಿ ಅಂತ ಲೇಬಲ್ ಹಚ್ಬಿಟ್ಟು ಎಲ್ಲರ ತಲೆ ಹಾಳಾಗಿದೆ. ಅದಕ್ಕೆ ಬಿಗ್ ಬಾಸ್ ಅಂತ ಬೇರೆ ಏನೇನೋ ಪ್ರೋಗ್ರಾಮ್ಗಳು. ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ಈಸ್ ನಾಟ್ ಲವ್. ಪ್ರೀತಿ ಯಾವಾಗಲೂ ಒಳ್ಳೆಯದೇ. ಪ್ರೀತಿಯಿಂದ ಆನಂದ, ಶಾಂತಿ ಜಾಸ್ತಿ ಆಗುತ್ತೆ. ಅಟ್ಯಾಚ್ಮೆಂಟಲ್ಲಿ ನನ್ನ ಸುಖ ಮುಖ್ಯ. ಪ್ರೀತಿಯಲ್ಲಿ ನಾನು ಯಾರನ್ನ ಪ್ರೀತಿಸ್ತೀನೋ ಆ ವ್ಯಕ್ತಿಯ ಸುಖ ಮುಖ್ಯ. ಪ್ರೀತಿಯಲ್ಲಿ ಭಯ ಇರೋದಿಲ್ಲ, ಆನಂದ ಶಾಂತಿ ಇರುತ್ತೆ. ಅಟ್ಯಾಚ್ಮೆಂಟಲ್ಲಿ ಭಯ ಇರುತ್ತೆ, ಮತ್ತು ಅಟ್ಯಾಚ್ಮೆಂಟು ಕ್ರೋಧಕ್ಕೆ ಮತ್ತು ಭಯಕ್ಕೆ ಕಾರಣವಾಗುತ್ತೆ. ಕ್ರೋಧ ಅಂದರೆ ಯಾರು ಆ ವಸ್ತುನ ನಮ್ಮಿಂದ ದೂರ ಮಾಡ್ತಾನೋ ಅವನ ಮೇಲೆ ಕ್ರೋಧ, ಅಥವಾ ವ್ಯಕ್ತಿನ ದೂರ ಮಾಡ್ತಾನೋ ಅವನ ಮೇಲೆ ಆಲ್ ನೆಗೆಟಿವ್ ಎಮೋಷನ್ಸ್ ಬಂದುಬಿಡುತ್ತೆ ರಾಗದಿಂದ. ಸೊ ಶ್ರೀಕೃಷ್ಣ ಹೇಳ್ತಾನೆ, ಯಾರು ನಿತ್ಯ ಜೀವನವನ್ನು ನಡೆಸುವಾಗ, ಗೃಹಸ್ಥ ಜೀವನವನ್ನು ನಡೆಸುವಾಗ ಈ ಎರಡು ಬೆಳೆಯೋದಕ್ಕೆ, ಮನಸ್ಸಲ್ಲಿ ಈ ಎರಡು ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ವೋ? ರಾಗದ್ವೇಷ ನ್ಯಾಚುರಲಾಗಿ ಬರುತ್ತೆ, ಎಲ್ರಿಗೂ ಬರುತ್ತೆ. ಆದರೆ ಅದಕ್ಕೆ ಅವಕಾಶ ಕೊಡದೇ ಇರೋದು, ಅದು ಸಹಜವಾಗಿರೋ ಸಾಧನೆ ಅಲ್ಲ. ಆ ಸಹಜವಾದ ರಾಗದ್ವೇಷವನ್ನು ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ವೋ? ಯಾವಾಗ? ನಿತ್ಯ ಜೀವನದಲ್ಲಿ, ಗೃಹಸ್ಥ ಜೀವನದಲ್ಲಿ, ವ್ಯವಹಾರದ ಮಧ್ಯೆ ಯಾರು ಮನಸ್ಸಲ್ಲಿ ರಾಗದ್ವೇಷಗಳು ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ವೋ ಅವನು ನಿತ್ಯ ಸನ್ಯಾಸಿ, ಅವನು ಪರ್ಮನೆಂಟ್ ಸನ್ಯಾಸಿ. ಅವನನ್ನು ಸನ್ಯಾಸಿ ಅಂತಲೇ ನೀವು ನೋಡಬೇಕು.
ಬೇರೆ ಸನ್ಯಾಸ ಅಂದರೆ ರಾಗದ್ವೇಷ ಬಿಡೋದೇ ಸನ್ಯಾಸ. ರಾಗದ್ವೇಷವನ್ನು ಮೀರೋದೇ ಸನ್ಯಾಸ. ಅದೇ ಚಿತ್ತಶುದ್ಧಿ. ಚಿತ್ತಶುದ್ಧಿ ಅಂದರೆ ಏನು? ರಾಗದ್ವೇಷಗಳನ್ನು ಮೀರೋದು. ರೈಸಿಂಗ್ ಎಬವ್ ರಾಗದ್ವೇಷ ಇಸ್ ಕಾಲ್ಡ್ ಚಿತ್ತಶುದ್ಧಿ. ಬ್ರಹ್ಮಾಜಿ ಚಿತ್ತಶುದ್ಧಿಗೆ ಒಂದೊಳ್ಳೆ ವಿವರಣೆ ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಪ್ರವಚನ ಮಾಡೋರು ಹೇಳೋರು, ಜೀವನದಲ್ಲಿ ಚಿತ್ತಶುದ್ಧಿಗೆ 2 ಪರೀಕ್ಷೆ ಇದೆ. 2 ಪರೀಕ್ಷೆ ಪಾಸಾಗಿದ್ದರೆ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಒಂದು, ಜೀವನದಲ್ಲಿ ದ್ವಂದ್ವಗಳು ಬಂದಾಗ, ದ್ವಂದ್ವಗಳು ಅಂದರೆ ಏನು? ಸುಖ ದುಃಖ, ನೋವು ನಲಿವು, ನಿಂದಾಸ್ತುತಿ, ಇದೆಲ್ಲ ಲಾಭ ನಷ್ಟ ಬಂದಾಗ ನಿನ್ನ ಮನಸ್ಸು ಸಮವಾಗಿದ್ದರೆ ಚಿತ್ತಶುದ್ಧಿಯಲ್ಲಿ ಒಂದು ಎಕ್ಸಾಮ್ ಪಾಸಾಯಿತು. ಸೆಕೆಂಡ್, ಬೇರೆ ಬೇರೆ ಆಕರ್ಷಣೆಗಳು ಭೋಗದ ಆಕರ್ಷಣೆಗಳು ಬಂದಾಗ, ಯಾಕಂದರೆ ಅವ್ರವ್ರ ಮನೆಯಲ್ಲಿ ಎಲ್ಲರೂ ಪರಮಹಂಸರೇ, ಅಂದರೆ ಅವ್ರವ್ರ ಕೋಣೆಯಲ್ಲಿ ಪೂಜಾ ರೂಮಲ್ಲಿ ಕೂತಿರುವಾಗ ಎಲ್ಲರೂ ಪರಮಹಂಸರೇ ಅಂತ ಒಂದು ಮಾತಿದೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಎಲ್ಲರೂ ಪರಮಹಂಸರೇ, ಮನಸ್ಸು ಪ್ರಶಾಂತವಾಗಿರುತ್ತೆ. ಒಂದೊಂದು ಸತಿ ಅದು ಇರಲ್ಲ, ವಿಷಯ ಬೇರೆ. ಸಾಮಾನ್ಯವಾಗಿ ಮನಸ್ಸು ಪ್ರಶಾಂತವಾಗಿರುತ್ತೆ. ಆದರೆ ಬೇರೆ ಬೇರೆ ಆಕರ್ಷಣೆಗಳು ಬಂದಾಗ ಹೋಯ್ತು, ಸೆಲ್ಫ್ ಕಂಟ್ರೋಲ್ ಎಲ್ಲ ಹೊಟ್ಟೋಯ್ತು. ಏನಿಲ್ಲ, ಒಂದು ಲಡ್ಡು ಮುಂದೆ ಇಟ್ಟರೆ ಸಾಕಲ್ಲ, ಸೆಲ್ಫ್ ಕಂಟ್ರೋಲ್ ಎಲ್ಲ ಹೋಗ್ಬಿಡುತ್ತೆ. ಅವಾಗ ತಾನೇ ಪ್ರವಚನ ಮಾಡಿದ್ದಾನೆ ಶಮದಮದ ಬಗ್ಗೆ. ಲಡ್ಡು ಮುಂದೆ ಇಟ್ಟರೆ ದಮನೂ ಇಲ್ಲ, ಶಮನೂ ಇಲ್ಲ, ಎಲ್ಲ ಹೋಯ್ತು. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಸೊ ಬೇರೆ ಬೇರೆ ಆಕರ್ಷಣೆಗಳ ಮಧ್ಯ ಮನಸ್ಸು ಪ್ರಶಾಂತವಾಗಿದ್ದರೆ, ವಿಷಯಾಸಕ್ತಿಯನ್ನು ಹೊಂದದೇ ಇದ್ದರೆ ಅದು ಚಿತ್ತಶುದ್ಧಿ. ಸೊ ಚಿತ್ತಶುದ್ಧಿಗೆ 2 ಪರೀಕ್ಷೆ, 2ರಲ್ಲೂ ಪಾಸಾದರೆ ಮಾತ್ರ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ರಾಗದ್ವೇಷಗಳನ್ನು ಮೀರಿದವನ ಮನಸ್ಸು ಚಿತ್ತಶುದ್ಧಿ ಆಗಿದೆ, ಅಂತಃಕರಣ ಶುದ್ಧಿ ಆಗಿದೆ. ಅವನದು ಸನ್ಯಾಸಿಯ ಮನಸ್ಸು. ಸನ್ಯಾಸ ಅಂದರೆ ರಾಗದ್ವೇಷವನ್ನು ಮೀರೋದೆ ಥ್ರೂ ನಾಲೆಡ್ಜ್, ಬಟ್ ನಾಟ್ ಥ್ರೂ ಜಸ್ಟ್ ಆ್ಯಟಿಟ್ಯೂಡ್, ಥ್ರೂ ನಾಲೆಡ್ಜ್. ಸೊ ನಿರ್ದ್ವಂದ್ವ, ಅವನು ದ್ವಂದ್ವಾತೀತ. ಇದು ಕರ್ಮಯೋಗಿಯ ಸಮತ್ವ. ಇದು ಕರ್ಮಯೋಗಿಯ ಸಮತ್ವ. ನೆಕ್ಸ್ಟು ಜ್ಞಾನಿಯ ಸಮತ್ವಕ್ಕೆ ಬರ್ತಾನೆ ಅವನು. ಕರ್ಮಯೋಗಿಯ ಸಮತ್ವ ಥ್ರೂ ಚೇಂಜ್ ಆಫ್ ಆ್ಯಟಿಟ್ಯೂಡ್, ಪ್ರಸಾದ ಬುದ್ಧಿ ಅಂತಲೇ ಹೇಳಿದ್ವಲ್ಲ, ಆ ರೀತಿ ಈಶ್ವರಾರ್ಪಣ ಬುದ್ಧಿ. ನಿರ್ದ್ವಂದ್ವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸುಖಂ ಅಂದರೆ ಸುಲಭವಾಗಿ, ಅನಾಯಾಸವಾಗಿ ಅವನು ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಅವನು ಮುಕ್ತನಾಗ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಗೃಹಸ್ಥಾಶ್ರಮವನ್ನು ಹೊಗಳ್ತಾ ಇದ್ದಾನೆ. ಗೃಹಸ್ಥಾಶ್ರಮ ಅದೊಂದು ಸಾಧನಾ ಕ್ಷೇತ್ರ. ಆವಾಗಲೇ ಅದಕ್ಕೆ ಆಶ್ರಮ ಅಂತ ಕರಿಬೋದು. ಆಶ್ರಮ ಅಂತ ಕರೆಯೋದು ಯಾಕೆ? ಅಲ್ಲಿ ನಮ್ಮ ಆಂತರಿಕ ವಿಕಾಸ ಆಗಬೇಕು. ಅದೊಂದು ಸಾಧನಾ ಕ್ಷೇತ್ರ. ಆ ರೀತಿ ಯಾರು ಬದುಕ್ತಾರೋ ಅವರು ನಿತ್ಯ ಸನ್ಯಾಸಿಗಳೇ ಅಂತ ಶ್ರೀಕೃಷ್ಣ ಇಲ್ಲಿ ಗೃಹಸ್ಥಾಶ್ರಮದಲ್ಲಿರೋರನ್ನ ಹೊಗಳ್ತಾ ಇದ್ದಾನೆ. ಅಂದರೆ ಸಾಧಕರನ್ನ ಇಲ್ಲಿ ಹೊಗಳ್ತಾ ಇದ್ದಾನೆ. ನಾಳೆ ಮುಂದುವರ್ಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ.